ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಜ್ಯದ ಜನತೆಗೆ ನಾಳೆಯಿಂದ ಬಿಗ್ ಶಾಕ್ ಆಗಿದೆ. ನಾಳೆ ಮಂಗಳವಾರ ಹೊಸ ತಿಂಗಳು ಆರಂಭ ಆಗುತ್ತೆ. ಹಾಗೆಯೇ ಹೊಸ ತಿಂಗಳು ಆರಂಭ ಆಗ್ತಾ ಇದ್ದಂತೆ ಹೊಸ ಶಾಕ್ಗಳು ಎದುರಾಗ್ತಾನೆ ಹೋಗ್ತಾ ಇದೆ. ಬೆಲೆ ಏರಿಕೆ ಬಿಸಿ ಜನರನ್ನ ಕಾಡಲಿದೆ. ಯಾಕಂತ ಹೇಳಿದ್ರೆ ಹಾಲಿನ ಬೆಲೆ ಏರಿಕೆ ಆಗಿದೆ, ವಿದ್ಯುತ್ ದರ ಏರಿಕೆ ಆಗಿದೆ. ಇನ್ನುಳಿದಂತೆ ಈ ಹಿಂದೆ ಏರಿಕೆ ಆದಂಥ ಒಂದಷ್ಟು ವಿಚಾರಗಳು, ಬೆಲೆ ಏರಿಕೆ ಆದಂಥ ವಿಚಾರ, ಪ್ರಯಾಣ ದರ ಏರಿಕೆ ಆಯಿತು. ಹೀಗೆ ಸಾಕಷ್ಟು ವಿಚಾರಗಳ ಕುರಿತು ಗಮನಿಸ್ತಾ ಹೋಗಬೇಕಾಗತ್ತೆ. ಅದರ ನೇರ ಎಫೆಕ್ಟ್ ನಾಳೆ ರಾಜ್ಯದ ಜನರಿಗೆ ತಟ್ಟಲಿದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ದುಬಾರಿ ದುನಿಯಾ, ದುಬಾರಿ ಬದುಕು. ರಾಜ್ಯದ ಜನರಿಗೆ ನಾಳೆ ಶಾಕ್ ಮೇಲೆ ಶಾಕ್ ಕಾದಿದೆ. ರಾಜ್ಯದ ಜನರಿಗೆ ಮಂಗಳವಾರದಿಂದ ಶಾಕ್ ಮೇಲೆ ಶಾಕ್. ಏನದು ಆ ಶಾಕ್ ಎಲ್ಲವನ್ನು ಕೂಡ ಎಳಿಯಾಗಿ ನಾವು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಯಾರಿಗೆ ಅಮಂಗಳವಾರ, ಯಾರಿಗೆ ಶುಭ ಮಂಗಳವಾರ ಆಗುತ್ತೆ ನಾಳೆ. ವಿದ್ಯುತ್, ಹಾಲು ಸೇರಿ ವಿವಿಧ ವಸ್ತುಗಳು ದುಬಾರಿ ಆಗುತ್ತೆ ನಾಳೆಯಿಂದ. ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ಕೂಡ ಶೇಕಡ 3% ಹೆಚ್ಚಳ ಆಗುತ್ತೆ. ಏಪ್ರಿಲ್ 1ರಿಂದ ಕಸಕ್ಕೂ ಕೂಡ ನೀವು ಸೆಸ್ ಕಟ್ಟಬೇಕಿದೆ. ಈ ತಿಂಗಳು ವಿದ್ಯುತ್ ಬಿಲ್ ಕೂಡ ಅಂದಾಜು 40 ರೂಪಾಯಿ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ತಿಂಗಳಿಗೆ ಒಂದು ಕುಟುಂಬಕ್ಕೆ 16,000 ಫ್ರೀ ಅಂದಿತ್ತು ಕಾಂಗ್ರೆಸ್ ಸರ್ಕಾರ. ಈಗ ಪ್ರತಿ ತಿಂಗಳು ವಿವಿಧ ರೂಪದಲ್ಲಿ ಸರ್ಕಾರಕ್ಕೆ ಜನ ಅದನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಈ ಬೆಲೆ ಏರಿಕೆಯಿಂದ ಬಂದಿದೆ. ತೆರಿಗೆ, ATM, ಕ್ರೆಡಿಟ್ ಕಾರ್ಡ್ ನಿಯಮದಲ್ಲಿ ಬದಲಾವಣೆ ಆಗುತ್ತೆ. ಜನರಲ್ಲಿ ಹಣ ಉಳಿದಷ್ಟು ಖರ್ಚು ಮಾತ್ರ ಏರ್ತಾ ಇದೆ. ಬೇರೆ ನಗರಗಳಿಗೆ ಕಂಪೇರ್ ಮಾಡಿದರೆ, ಬೆಂಗಳೂರನ್ನು ಬೇರೆ ನಗರಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಸ್ಯಾಲ್ರಿ ಸ್ಕೇಲ್ ಹೆಚ್ಚಿದೆ. ಆದರೆ ಖರ್ಚು, ಬೆಂಗಳೂರು ದುಬಾರಿ ನಗರ ಆಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಜನ ಗಳಿಸಿದ್ದೆಲ್ಲವೂ ಕಳೆದುಕೊಳ್ತಾ ಇದ್ದಾರೆ. ಅಗತ್ಯ ವಸ್ತುಗಳನ್ನು ಖರೀದಿಸಿ ಹಾಲಿಗೆ 1 ಲೀಟ್ರಿಗೆ 4 ರೂಪಾಯಿ ಹೆಚ್ಚಳ ಅಂತ ಹೇಳಿದರೆ, ಮೊಸರಿಗೆ 1 ಲೀಟ್ರಿಗೆ 4 ರೂಪಾಯಿ ಹೆಚ್ಚಳ ಅಂತ ಹೇಳಿದರೆ, ವಿದ್ಯುತ್ ದರ ಏರಿಕೆ, ಇತ್ತ ಪ್ರಯಾಣ ದರ ಏರಿಕೆ. ಕ್ಯಾಲ್ಕುಲೇಟ್ ಮಾಡಿ. ಒಬ್ಬ ಮನುಷ್ಯ, ಆತ ದಿನದ ದುಡಿಮೆ, ಆತನ ಖರ್ಚು, ಉಳಿತಾಯ ಎಲ್ಲಿರ್ತವೆ? ಉಳಿತಾಯ ನಂದಿನಿ ಹಾಲಿನ ಬೆಲೆ 4 ರೂಪಾಯಿ ಹೆಚ್ಚಳ, ಮೊಸರಿಗೂ ಕೂಡ 4 ರೂಪಾಯಿ ಹೆಚ್ಚಳ, ಮನೆ ಕಸಕ್ಕೆ ಸೆಸ್ ಜಾರಿ, ಹೆದ್ದಾರಿ ಟೋಲ್ನಲ್ಲಿ ಶೇಕಡ 3% ಏರಿಕೆ, ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ, ಮಾಸಿಕ ಶುಲ್ಕ 26 ರೂಪಾಯಿ ಹೆಚ್ಚಳ, ಮಿನಿಮಮ್ ಚಾರ್ಜ್ 120ರಿಂದ 140 ರೂಪಾಯಿ. ಇನ್ನು ಹೊಸ ವಾಹನ ಖರೀದಿಗೆ ಅದಕ್ಕೂ ಕೂಡ ಸೆಸ್ ಹೆಚ್ಚಳ. ಮುದ್ರಾಂಕ ಶುಲ್ಕ 50 ರೂಪಾಯಿ ಇತ್ತು, ಇನ್ನು ಮುಂದೆ ನೀವು 500 ರೂಪಾಯಿ ಕೊಡಬೇಕು. ಅಫಿಡಾವಿಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಕೇವಲ 20 ರೂಪಾಯಿ ಕೊಡಬೇಕಿತ್ತು ಈ ಹಿಂದೆ, ಇನ್ನು 100 ರೂಪಾಯಿ ಕೊಡಬೇಕು. 80 ರೂಪಾಯಿ ಏರಿಕೆ, 80 ರೂಪಾಯಿ ಏರಿಕೆ. ಇದು ಸುಲಿಗೆ ಅಂತ ರಾಜ್ಯದ ಜನ ಹೇಳ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಸಿದುಕೊಳ್ತಾ ಇದೆ ಸರ್ಕಾರ ಅಂತೇಳಿ ಕಟು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಚರ್ಚೆಯನ್ನ ಮಾಡ್ತಾ ಹೋಗಬೇಕಾಗತ್ತೆ. ಒಂದು ಕಡೆಯಲ್ಲಿ ಆಡಳಿತ ಪಕ್ಷ ಏನು ಮಾಡ್ತಾ ಇದೆ, ಇಷ್ಟೆಲ್ಲ ಬೆಲೆ ಏರಿಕೆ ಆಗ್ತಾ ಇದೆ, ಬೆಲೆ ಏರಿಕೆ ಆಗ್ತಾ ಇರೋದ್ರ ಕುರಿತು ಅಥವಾ ಜನಸಾಮಾನ್ಯರ ಕಷ್ಟಗಳು ಅವರ ಕಣ್ಣಿಗೆ ಕಾಣ್ತಾ ಇಲ್ವಾ, ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ ವಿರೋಧ ಪಕ್ಷದಲ್ಲಿ ಕುಳಿತಂತ ಬಿಜೆಪಿ ಏನು ಮಾಡ್ತಾ ಇದೆ, ಸಮರ್ಥವಾದಂಥ ಹೋರಾಟವನ್ನ ಇದೇ ವಿಚಾರವಾಗಿ ಮಾತನಾಡ್ತಾ ಇಲ್ವಾ, ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಬಿಜೆಪಿ ವಕ್ತಾರರಾಗಿರುವಂಥ ಪ್ರೊಫೆಸರ್ ಸನತ್ ಕುಮಾರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ರಾಜಕೀಯ ವಿಶ್ಲೇಷಕರಾಗಿರುವಂಥ ಶಶಿಕಾಂತ್ ಯಡಹಳ್ಳಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಂಪತ್. ನಮಸ್ಕಾರ. ಎಸ್, ಶಶಿಕಾಂತ್ ಸರ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಸರ್, ವಿವಿಧ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಒಂದು ರೀತಿ ಜನಸಾಮಾನ್ಯರು ಬದುಕೋದು ಹೇಗೆ ಅಂತೇಳಿ ದಿನದಿಂದ ದಿನಕ್ಕೆ ಯೋಚನೆಗಳು ಜಾಸ್ತಿ ಆಗ್ತಾ ಇವೆ. ಉಳಿತಾಯವೇ ಆಗ್ತಾ ಇಲ್ಲ, ಗಳಿಸಿದ್ದೆಲ್ಲವೂ ಕಳೆದುಕೊಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ? ಈ ಸರ್ಕಾರಗಳು, ಯಾವುದೇ ಸರ್ಕಾರ ಇದ್ರು, ಇವ್ರ ಕೆಲಸ ಏನಂದ್ರೆ ಮೊಟ್ಟ ಮೊದಲನೇದಾಗಿ ಪ್ರಜೆಗಳ ಮೇಲೆ, ಜನಗಳ ಮೇಲೆ ಹೇರಿಕೆಯನ್ನ ಮಾಡೋ ಕೆಲಸವನ್ನ ಮೊದಲಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಈ ಪ್ರಭುತ್ವ ಅನ್ನೋದು ಯಾವತ್ತೂ ಸಹಿತ ಪ್ರಜೆಗಳಿಗೆ ಪೂರಕವಾಗಿರ್ಬೇಕು. ಅದೇ ಪ್ರಜಾಪ್ರಭುತ್ವ.
Okay. ಆದ್ರೆ ಪ್ರಭುತ್ವ ಯಾವತ್ತೂ ಸಹಿತ ಪ್ರಜೆಗಳ ಮೇಲೆ ಹೇರಿಕೆ ಮಾಡ್ತಾರೆ ಅನ್ನೋದುಬ್ಬರ ಹೆಚ್ಚಾಗ್ತಾ ಇದೆ. ಈಗ ನೋಡಿದ್ರೆ ಒಂದಲ್ಲ ಎರಡಲ್ಲ ಏನಾದ್ರೂ ಒಂದನ್ನ ಇವರು ಆಯ್ತಪ್ಪ ಕುಡಿತದ ಮೇಲೆ ಟ್ಯಾಕ್ಸ್ ಹಾಕಿದ್ರ ಆಯ್ತು ಬಿಡು ಅನ್ಬೋದು. ಆದ್ರೆ ದಿನನಿತ್ಯ ಬಳಸತಕ್ಕಂತ ವಸ್ತುಗಳ ಮೇಲೆ, ಹಾಲಿನ ಮೇಲೆ, ಕರೆಂಟ್ ಮೇಲೆ, ಕಸದ ಸೆಸ್ಸು, ಇವುಗಳನ್ನ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್ಕಾರ ಯಾವತ್ತೂ ಸಹಿತ. ಸರ್ಕಾರದ ಕೆಲಸ ಬರೀ ತೆರಿಗೆಯನ್ನ ವಸೂಲಿ ಮಾಡುವುದಲ್ಲ, ಬೆಲೆಯನ್ನ ಏರಿಸುವುದಲ್ಲ, ಸಮರ್ಪಕವಾಗಿ ಆಡಳಿತವನ್ನ ನಡೆಸ್ತಕ್ಕಂಥದ್ದು. ಯಾವತ್ತೂ ಸಹಿತ ಅದು ಜನರ ಪರವಾಗಿರ್ಬೇಕಾಗತ್ತೆ. ಆದ್ರೆ ಎಲ್ಲಾ ಸರ್ಕಾರ ಇದೆಲ್ಲ ನಾನು ಹೇಳ್ತಾ ಇದ್ದೀನಿ, ಯಾವ ಸರ್ಕಾರನೂ ನನಗೆ ಮುಖ್ಯ ಅಲ್ಲ, ಅದಕ್ಕೆ ಪ್ರಭುತ್ವ ಅಂತ ಹೇಳ್ತೀನಿ, ವ್ಯವಸ್ಥೆ ಅಂತ ಹೇಳ್ತಾ ಇದ್ದೀನಿ. ವ್ಯವಸ್ಥೆ ಮತ್ತು ಪ್ರಭುತ್ವ ಯಾವತ್ತೂ ಸಹಿತ ಜನ ವಿರೋಧಿ ಆಗಬಾರದು. ಅದು ಆದಾಗ ಜನರು ಏನ್ ಮಾಡ್ತಾರೆ, ಅಸಮಾಧಾನವನ್ನು ಹೊಂದ್ತಾರೆ, ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಆಕಸ್ಮಿಕವಾಗಿ ಇದೇ ಮುಂದುವರೆದ್ರೆ ಅವರು ಯಾವತ್ತು ಪ್ರತಿಭಟನೆಯನ್ನ ಶುರು ಮಾಡ್ತಾರೆ. ಆದ್ದರಿಂದ ಈಗಿನ ವ್ಯವಸ್ಥೆ ಏನಾಗಿದೆ ಅರ್ಥ ಮಾಡ್ಕೊಳ್ಳಿ. ಆಯ್ತಪ್ಪ ಗ್ಯಾರಂಟಿ ಕೊಡ್ತೀರಾ ಕೊಡಿ, ಚಿಂತೆ ಇಲ್ಲ. ಯಾಕಂದ್ರೆ ಗ್ಯಾರಂಟಿ ಅನ್ನುವುದು ಅದು ಉಚಿತ ಅಂತ ನಾನಂತರೂ ಒಪ್ಪೋದಿಲ್ಲ. ಅದು ಜನತೆಯ ಬಡ ಜನರ ಹಕ್ಕು. ಅದನ್ನ ಅವರು ಪಡಿಬೇಕು, ಇವರು ಕೊಡಬೇಕು. ಆದ್ರೆ ಅದೇ ನೆಪದಲ್ಲಿ ನೀವು ಜನರ ಮೇಲೆ ಹೊರೆಯನ್ನ ಹೊರಿಸುವುದೇ ಆದಲ್ಲಿ ಅದು ನಿಜಕ್ಕೂ ಸಹಿತ ಅಕ್ಷಮ್ಯ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹಿತ ಬೆಲೆ ಏರಿಕೆ ಮಾಡಬಾರದು. ಹಾಗಾದಾಗ ಅಭಿವೃದ್ಧಿ ಅಂದ್ರೆ ಏನು? ಅಭಿವೃದ್ಧಿ ಅಂದ್ರೆ ಬೆಲೆ ಏರಿಕೆ ಮಾಡೋದು. ಅಭಿವೃದ್ಧಿ ಅಂದ್ರೆ ಏನು? ರಸ್ತೆ ಹೆದ್ದಾರಿ ಮಾಡೋದು, ಟೋಲ್ ವಸೂಲಿ ಮಾಡೋದು. ಅಭಿವೃದ್ಧಿ ಅಂದ್ರೆ ಏನು? ಟ್ರೈನ್ ಅನ್ನ ಎಕ್ಸ್ಪ್ರೆಸ್ ಬುಲೆಟ್ ಟ್ರೈನ್ ಮಾಡೋದು, ದುಡ್ಡನ್ನು ವಸೂಲಿ ಮಾಡೋದು. ಅದೇ ರೀತಿಯಲ್ಲಿ ಸಹಿತ ಈ ಕಡೆಗೆ ಕೈಯಿಂದ ಕೊಡುವುದು, ಆ ಕಡೆಯಿಂದ ತೆಗೆದುಕೊಳ್ಳುವುದು ಇದೆಯಲ್ವಾ, ಇದನ್ನ ಇನ್ನೊಂದ್ ಸತಿ ಯೋಚನೆ ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಆದ್ರಿಂದ ಜನರಿಗೆ ಹೊರೆ ಆಗದ ಹಾಗೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಈ ಬೆಲೆ ಏರಿಕೆ ಅನ್ನೋದಿದೆಯಲ್ಲ, ಇದು ಅನಿಯಂತ್ರಿತ. ಇದು ಯಾವುದು ಜಗತ್ತು ಮುಂದುವರಿತಾನೆ ಇರುತ್ತೆ, ಡಿಜಿಪಿ ಹೆಚ್ಚಾಗ್ತಾ ಇರುತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತಾನೆ ಇರುತ್ತೆ. ಅದ್ರ ಜೊತೆಗೆ ಈ ಒಂದು ಬೆಲೆ ಏರಿಕೆ ಅನ್ನೋದು, ಯಾಕಂದ್ರೆ ಇದು ಕೇವಲ ರಾಜ್ಯದ ಸಮಸ್ಯೆ ಅಲ್ಲ, ರಾಷ್ಟ್ರದ ಸಮಸ್ಯೆ ಅಲ್ಲ, ಅಂತಾರಾಷ್ಟ್ರೀಯ ಸಮಸ್ಯೆ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಬೇರೆ ಬೇರೆ ದೇಶದಲ್ಲಿ ಅವನು ಟ್ರಂಪ್ ಏನಾದ್ರು ತೆರಿಗೆ ಹೇರ್ತೀನಿ ಅಂತಂದ್ರೆ ಇಲ್ಲಿ ಇದ್ದಕ್ಕಿದ್ದ ಹಾಗೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಅಂತಂದ್ರೆ ಇಲ್ಲೆಲ್ಲವೂ ಜಾಸ್ತಿ ಆಗ್ತಾ ಇದಾವೆ. ಆದ್ದರಿಂದ ಅನಿವಾರ್ಯವಾಗಿ ಸರ್ಕಾರಗಳು ಸಹಿತ ಈ ಬೆಲೆ ಏರಿಕೆಯನ್ನ ಮಾಡುವ ಅನಿವಾರ್ಯತೆಗೆ ಒಳಗಾಗ್ತವೆ. ಅವುಗಳನ್ನು ಸಹಿತ ಒಂದ್ ಸ್ವಲ್ಪ ಮಾನವೀಯ ದೃಷ್ಟಿಯನ್ನು ಇಟ್ಟುಕೊಂಡು ಜನರಿಗೆ ಹೊರೆ ಆಗದ ಹಾಗೆ ಮಾಡಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ ಈ ಪ್ರಭುತ್ವಕ್ಕೆ, ಈ ಸರ್ಕಾರ. ವೆಲ್ ಸರ್, ಕಾರ್ಯಕ್ರಮಕ್ಕೆ ಉತ್ತಮ ಪೀಠಿಕೆ ಹಾಕಿಕೊಟ್ರು ಶಶಿಕಾಂತ್ ಯಡಹಳ್ಳಿ ಸರ್ ಅವರು. ಗಮನಿಸ್ತಾ ಇರಬಹುದು ಬೆಲೆ ಏರಿಕೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಜನರು ಎಷ್ಟರ ಮಟ್ಟಿಗೆ ಕಷ್ಟದಲ್ಲಿದ್ದಾರೆ ಎನ್ನುವಂತಹ ವಿವರಣೆಯನ್ನ ಕೊಟ್ಟರು. ನೇರವಾಗಿ ಕಾಂಗ್ರೆಸ್ ವಕ್ತಾರರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಜನ ಬದುಕೋದು ಬೇಡವಾ, ಹೇಗೆ ಸರ್? ನೀವು ಚರ್ಚೆ ಇಟ್ಕೊಂಡಿರೋದಕ್ಕೆ ನಾನು ನಿಮಗೆ ಅಭಿನಂದಿಸ್ತೀನಿ. ಯಾಕೆಂದ್ರೆ ಈ ದೇಶದ ಅಥವಾ ನಾಡಿನ ಜನರ ಕಣ್ ತೆರೆಸುವಂತ ಕೆಲಸ. ಯಾಕೆ ನಾವು ಭಾರತ ದೇಶದಲ್ಲಿದ್ದೀವಿ, ಕರ್ನಾಟಕ ಒಕ್ಕೂಟ ವ್ಯವಸ್ಥೆಯಲ್ಲಿದೆ ಅನ್ನುವಂಥದ್ದನ್ನ ನಾವು ಒಪ್ಕೊಳ್ಳಬೇಕಾಗಿರ್ತಕ್ಕಂಥದ್ದು. ಇವತ್ತು ಏನು ಪೈಸೆಗಳ ಲೆಕ್ಕದಲ್ಲಿ ದರ ಏರಿಕೆ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ದರ ಏರೋದಕ್ಕೆ ಬಹಳ ಮುಖ್ಯ ಕಾರಣ ಏನು ಅಂತಂದ್ರೆ, ನಾವು ನಮ್ಮ ಜನರಿಗೆ ಅಥವಾ ರಾಜ್ಯದ ಅಭಿವೃದ್ಧಿಗೆ ಪ್ರತಿಯೊಂದಕ್ಕೂ ಹಣ ಬೇಕೇ ಆಗ್ತದೆ, ಹಣ ಕ್ರೋಢೀಕರಣ ಆಗಬೇಕಾಗ್ತದೆ. ಇವತ್ತು ಆಳುವ ಕೇಂದ್ರ ಸರ್ಕಾರ ನಮಗೆ ಬಜೆಟ್ ಅಲ್ಲೂ ನಯ ಪೈಸೆ ಕೊಡ್ತಾ ಇಲ್ಲ, ಹಣಕಾಸು ಆಯೋಗದ ಹಣ ನಮಗೆ ನಯ ಪೈಸೆ ಕೊಡ್ತಾ ಇಲ್ಲ, ನಮಗೆ ಬರಬೇಕಾಗಿರ್ತಕ್ಕಂಥ ತೆರಿಗೆ ಹಣನೂ ನಮಗೆ ಕೊಡ್ತಾ ಇಲ್ಲ. 2,25,000 ಕೋಟಿ ಬಾಕಿ ಇದೆ. ಆ ಎಲ್ಲ ಬಾಕಿಗಳನ್ನ ಬಿಟ್ಟಾಗ ನಾವು ನಮ್ಮ ಒಂದು ಏನು ಸರ್ಕಾರವ ರಾಜ್ಯದ ಒಂದು ಇದನ್ನ ನಡೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾನು ಯಾಕೆ ನಿಮ್ಗೆ ಅವಾಗ ಪೈಸೆಗಳ ಲೆಕ್ಕದಲ್ಲಿ ಅಥವಾ ಕಣ್ ತೆರೆಸೋದಕ್ಕೆ ನೀವು ಒಂದು ಅವಕಾಶ ಮಾಡಿಕೊಟ್ರಿ ಅಂತ ಯಾಕೆ ಹೇಳಿದೆ ಅಂದರೆ, ನಾನು ಸಹ ಕೆಲವೊಂದು ದರಗಳನ್ನ ಹೇಳ್ತೀನಿ. ಇವತ್ತು ಹಾಲಿನ ದರ 4 ರೂಪಾಯಿ ಹೆಚ್ಚಿಗೆ ಆಗಿದೆ. ಆ ಏನು ಹಣ ಇದೆಯಲ್ಲ ಅದು ನೇರವಾಗಿ ರೈತರ ಕೈ ಸೇರ್ತದೆ. ಮತ್ತೆ ಇವತ್ತು ಹಾಲಿನ ದರ ದೇಶಾದ್ಯಂತ ನೀವು ತೆಗೆದುಕೊಂಡ್ರೆ ಒಂದು ಅಸ್ಸಾಂನಲ್ಲಿ 60 ರೂಪಾಯಿ ಇದೆ ಲೀಟ್ರಿಗೆ, ಹರಿಯಾಣದಲ್ಲಿ 56 ರೂಪಾಯಿ, ಆಂಧ್ರ ಪ್ರದೇಶದಲ್ಲಿ 60 ರೂಪಾಯಿ, ರಾಜಸ್ಥಾನದಲ್ಲಿ 50 ರೂಪಾಯಿ, ಮಧ್ಯಪ್ರದೇಶದಲ್ಲಿ 52, ಪಂಜಾಬಲ್ಲಿ 56, ಉತ್ತರ ಪ್ರದೇಶದಲ್ಲಿ 56, ಮಹಾರಾಷ್ಟ್ರದಲ್ಲಿ 52, ಗುಜರಾತಲ್ಲಿ 53, ಕೇರಳದಲ್ಲಿ 52, ಕರ್ನಾಟಕದಲ್ಲಿ
ಬೆಲೆ ಏರಿಕೆಗೂ ಮೊದಲು 42, ಇವತ್ತು 46 ಆಗಿದೆ. ಅದೇನು ಹಣ ಇದೆ, ನಾವು ರೈತರಿಗೆ ಯಾರಿಗೂ ಪೆನ್ಷನ್ ಇಲ್ಲ ಸರ್, ರೈತರಿಗೆ ಯಾರಿಗೂ ಸ್ಯಾಲ್ರಿ ಇಲ್ಲ, ರೈತರದ್ದು ಒಂದು ಬದುಕಾಗಬೇಕು. ಜೊತೆಗೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಲ್ಲಿ ಜನಗಳು ಇದೇನು ಪೈಸೆಗಳ ಲೆಕ್ಕದಲ್ಲಿ ವಿದ್ಯುತ್ ಉಚಿತವಾಗೇ ಕೊಟ್ಟಿದ್ದೀವಿ. ಏನಾದರೂ ಅದ್ರ ಮೇಲೆ ಬಳಸಿದ್ರೆ ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೆಲ್ಲ ಅವರು ಬಳಸ್ಕೊಬಹುದು. ಆದ್ರೆ ನೀವು ಒಂದು ಅವಕಾಶ ಕೊಟ್ರೆ ಸರ್, ನಾನು ಒಂದು ಅಂಕಿಅಂಶ ಹೇಳ್ತೀನಿ, ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ, ನೀವು ಪ್ರಶ್ನೆ ಮಾಡ್ಬೇಕು, ಅಭಿನಂದಿಸ್ತೀನಿ. 2014 ಮತ್ತೆ 2025 ಆ ಕಾಲದಲ್ಲೂ ನೀವು ಇದ್ವಿ, ನಾವು ಇದ್ವಲ್ವಾ. 2014ರಲ್ಲಿ ಚಿನ್ನದ ಬೆಲೆ 28,000 ಇತ್ತು ಸರ್, 10 ಗ್ರಾಮಿಗೆ. ಇವತ್ತು ಚಿನ್ನದ ಬೆಲೆ ಇವತ್ತಿನ ರೇಟು 92,550. 2014 ಬೆಳ್ಳಿಯ ಬೆಲೆ 43,070, ಇವತ್ತು 84,500 ರೂಪಾಯಿ. 2014ರಲ್ಲಿ ಲ್ಯಾಪ್ಟಾಪ್ ಬೆಲೆ 12,000ದಿಂದ 20,000. ಇವತ್ತು ಏನಿಲ್ಲ ಅಂದ್ರೂ 44,000ದಿಂದ 1,25,000 ತನಕ 2025ರಲ್ಲಿ. ಮೊಬೈಲ್ನ ದರ 2014ರಲ್ಲಿ 10,000, ಇವತ್ತೇನಿಲ್ಲ ಅಂತಂದ್ರು 30,000. ಆಂಡ್ರಾಯ್ಡ್ ಮೊಬೈಲ್ 30,000ಕ್ಕೆ ಹೋಗಿ ತಲುಪಿದೆ. ಅವತ್ತು ಅಡಿಗೆ ಎಣ್ಣೆ ಬೆಲೆ 80 ರೂಪಾಯಿ ಇತ್ತು ಸರ್, ಇವತ್ತು 140ರಿಂದ 220 ರೂಪಾಯಿ 2025ರಲ್ಲಿ ಆಯಿಲ್ ದರ ಏರಿಕೆ ಆಗಿದೆ. ಸ್ಟೀಲ್ನ ದರ ಅವತ್ತು ಟನ್ನಿಗೆ 39,000 ಸರ್, ಇವತ್ತು ಸ್ಟೀಲ್ನ ದರ 73,000 ರೂಪಾಯಿ. 2014ರಲ್ಲಿ 268 ರೂಪಾಯಿ ಒಂದು ಮೂಟೆ ಸಿಮೆಂಟಿಗೆ, ಇವತ್ತು 410, 420 ರೂಪಾಯಿ ಒಂದು ಮೂಟೆ ಸಿಮೆಂಟಿಗೆ ಆಗಿರ್ತಕ್ಕಂಥದ್ದು. ಫರ್ಟಿಲೈಸರ್ಗೆ 1,500 ರೂಪಾಯಿ 2014, 3,000 ರೂಪಾಯಿ 2025ರ ದರ ಇರ್ತಕ್ಕಂಥದ್ದು. ಫ್ರಿಡ್ಜಿಗೆ ಅವತ್ತು 8,000 2014, ಇವತ್ತು 15,000. ವಾಷಿಂಗ್ ಮಿಷನ್ 14,000. ನಾನು ಹೇಳ್ತಾ ಇರೋದು IFB ಇದೆ. ಇವತ್ತಿನ ದರ ಬಂದು 35,000. ಸಕ್ಕರೆ ದರ ಅವತ್ತು 30 ರೂಪಾಯಿಂದ 35 ರೂಪಾಯಿ, 2025ರಲ್ಲಿ 60 ರೂಪಾಯಿ. ಅಕ್ಕಿ ದರ ಅವತ್ತಿನ ದರ ಬಂದು 800 ರೂಪಾಯಿ ಸರ್ ಒಂದ್ ಮೂಟೆಗೆ, ಇವತ್ತೇನಿಲ್ಲ ಅಂದ್ರೂ 1,900ರಿಂದ 2,200 ರೂಪಾಯಿ 2025ರಲ್ಲಿ. ಬೇಳೆ ದರ ಅವತ್ತು ಬಂದು 78 ರೂಪಾಯಿ, ಇವತ್ತು ಬೇಳೆ ದರ ಬಂದು 200 ರೂಪಾಯಿ. ಅವತ್ತು ಗೋಧಿ ಹಿಟ್ಟಿನ ದರ 250ರಿಂದ 300 ರೂಪಾಯಿ 30 kg. ಇವತ್ತು 990ರಿಂದ 1,100 ರೂಪಾಯಿ ಆಗಿದೆ. ಚಪ್ಪಲಿ ದರ ಅವತ್ತು 200ರಿಂದ 250, ಇವತ್ತು 2025ರಲ್ಲಿ 600ರಿಂದ 3,000 ತನಕ ಹೋಗಿದೆ. ವಾಚ್ನ ದರ ಅವತ್ತು 500, ಇವತ್ತು 1,200ರಿಂದ ಅದ್ರ ಮುಂದುವರೆದ ಭಾಗ 10,000 15,000 ತನಕ ಹೋಗಿದೆ. ಪೆಟ್ರೋಲ್ನ ದರ 2014ರಲ್ಲಿ 65 ರೂಪಾಯಿ, ಇವತ್ತು ಪೆಟ್ರೋಲ್ನ ದರ 110 ರೂಪಾಯಿಂದ 129 ತನಕ ಇದೆ. ಡೀಸೆಲ್ನ ದರ ಅವತ್ತು 55 ರೂಪಾಯಿ, ಇವತ್ತು ಡೀಸೆಲ್ನ ದರ 100 ರೂಪಾಯಿ. ಗ್ಯಾಸ್ನ ದರ 2014 350, ಇವತ್ತು ಗ್ಯಾಸ್ನ ದರ 1,200 ರೂಪಾಯಿ 250 ತನಕ ಹೋಗಿದೆ. ಡಾಲರ್ನ ದರ ಅವತ್ತು 55, ಇವತ್ತು ನೋಡಿದ್ರೆ 85 ರೂಪಾಯಿ 55 ಪೈಸೆ ಆಗಿದೆ. ಜೊತೆಗೆ ಅವತ್ತೊಂದು ವೆಹಿಕಲ್ ನ ತಗೊಳ್ತೀವಿ ಅಂದ್ರೆ ಇನ್ನೋವಾ ದರ 12 ಲಕ್ಷ ರೂಪಾಯಿ, ಇವತ್ತು 24 ಲಕ್ಷದಿಂದ 28 ಲಕ್ಷ ತನಕ ಹೋಗಿದೆ. ಅವತ್ತು ನೀವೇನಾದ್ರೂ ಒಂದು ಸ್ಕಾರ್ಪಿಯೋ ತಾಳ್ತೀವಿ ಅಂದ್ರೆ 8 ಲಕ್ಷ, ಇವತ್ತು ನೀವು ಸ್ಕಾರ್ಪಿಯೋ ತಾಳ್ತೀವಿ ಅಂದ್ರೆ 18 ಲಕ್ಷ. ಅವತ್ತೊಂದು ಹೋಂಡಾ ಆಕ್ಟಿವಾ ತಾಳ್ತೀವಿ ಅಂದ್ರೆ 48,000, ಇವತ್ತು ಹೋಂಡಾ ಆಕ್ಟಿವಾಗೆ 1,20,000ದಿಂದ 1.5 ಲಕ್ಷ ತನಕ ಹೋಗಿದೆ. ಅವತ್ತೊಂದು ಸೈಕಲ್ ಅಲ್ಲಿ 2004ರಲ್ಲಿ ಓಡಾಡ್ತೀವಿ ಅಂದ್ರೆ 2,000ದಿಂದ 4,000, ಇವತ್ತು ಸೈಕಲ್ ದರ ಏನಿಲ್ಲ ಅಂದ್ರೆ 8ರಿಂದ ಬಂದು 20,000 ತನಕ ಹೋಗಿ ತಲುಪಿದೆ. ಹೌದು ಸರ್, 2014ರಲ್ಲಿ ಇದ್ದಂತ ಸ್ಯಾಲರಿ 2025ರಲ್ಲೂ ಇದೆಯಾ? ಖಂಡಿತ. ಇವಾಗ 7ನೇ ವೇತನ ಆಯೋಗ ನಾವು ಕೊಟ್ಟಿದ್ದೀವಿ. ಇವತ್ತಿನ ಸಂಬಳಗಳು ಸುಧಾರಿಸಿದೆ. ಆದರೆ ಸರ್, ಇವತ್ತಿನ ನೀವು ದರವನ್ನ ಲೆಕ್ಕಾಚಾರ ಮಾಡಿದಕ್ಕೆ ಅಭಿನಂದಿಸ್ತಾ, ನಾನು ನಿಮಗೆ ಕೊಟ್ಟ ಮಾಹಿತಿಗಳಲ್ಲಿ ಒಂದು ದರಕ್ಕೂ ಹೋಲಿಸಿದ್ರೆ 500 ಪಟ್ಟು ಹೆಚ್ಚು, 800 ಪಟ್ಟು ಹೆಚ್ಚು. 24,000 ರೂಪಾಯಿ ಚಿನ್ನದ ದರ ಬಂದು 93,000 ಅಂದ್ರೆ ಅದು ಗ್ಲೋಬಲ್ ಮಾರ್ಕೆಟ್ ಅಲ್ಲ ಸರ್. ಸರ್, ಈ ಸರ್ಕಾರ ನಡೆಸುವಂತವ್ರು ಏನೋ ಪೆಟ್ರೋಲ್ ನಮ್ದ್ರ ಮೇಲೆ ಏನೋ 55 ಇದ್ದಾಗ ನಾವು ಅಧಿಕಾರಕ್ಕೆ ಬಂದ್ರೆ 35 ಮಾಡ್ತೀವಿ, ಕಟೀಲ್ ಅಂತವ್ರು ಒಂದು ಭಾಷಣ ಮಾಡಿದ್ರು. ಡಾಲರ್ ದರ 55 ಇದ್ದ ನಾವು 35ಕ್ಕೆ ಮಾಡ್ತೀವಿ ಅಂತೆಲ್ಲ ಹೇಳಿ ಅವತ್ತು ಭಾಷಣ ಹೊಡಿತಿದ್ರಲ್ಲ. ಇವತ್ತು ಆಳುವ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರಲ್ವಾ, ಇವತ್ತು ನಮಗೆ ಕೊಡಬೇಕಾಗಿರ್ತಕ್ಕಂಥ ನ್ಯಾಯಯುತ ತೆರಿಗೆ ಹಣ, ನಮಗೆ ಕೊಡಬೇಕಾಗಿರೋ ಸೆಸ್ ಹಣ, ನಮಗೆ ಕೊಡಬೇಕಾಗಿರ್ತಕ್ಕಂಥ 14-15ನೇ ಹಣಕಾಸು ಆಯೋಗದ ಹಣ, ನಮಗೆ ಬಜೆಟ್ ಅಲ್ಲಿ ಏನೇನೋ ಹಣಗಳು ಕೊಡ್ಬೇಕಿತ್ತು, ಅದನ್ನ ಕೊಟ್ರೆ ಯಾವ ದರ ಪೈಸೆ ಲೆಕ್ಕದಲ್ಲೂ ನಾವು ಜಾಸ್ತಿ ಮಾಡ್ತಾ ಇರಲಿಲ್ಲ. ಆಯ್ತು ಸರ್, ನೀವು ಬಸ್ಸಿನ ದರ ಅಂತ ಕೇಳಿದ್ರಿ. ಸರ್, ನೀರಲ್ಲಿ ಓಡ್ಸಕ್ ಆಗಲ್ಲ ಸರ್, ಡೀಸೆಲ್ ರೇಟ್ ನ ಕಮ್ಮಿ ಮಾಡ್ಲಿ, ನಾವು 20 ರೂಪಾಯಿ ಇಳಿಸ್ತೀವಿ, ನಮ್ಮ ತೆರಿಗೆ ಹಣ ನಮಗೆ ಕೊಡ್ಲಿ. ಹಾಲಿನ ದರ 20 ರೂಪಾಯಿ ಇಳಿಸ್ತೀವಿ, 1 ರೂಪಾಯಿ 2 ರೂಪಾಯಿ ಅಲ್ಲ ಸರ್, 2,25,000 ಕೋಟಿ ರೂಪಾಯಿ ನಮ್ಗೆ ಬರ್ಬೇಕಾಗಿರೋ ಬ್ಯಾಲೆನ್ಸ್ ಇದೆಯಲ್ಲ ಸರ್. ಮತ್ತೆ ಯಾವ ಯೋಜನೆಗಳಿಗೂ ಹಣ ಕೊಡ್ತಾ ಇಲ್ಲಲ್ಲ. ನೀವು ತ್ಯಾಜ್ಯ ವಿಲೇವಾರಿಗೆ ಕಸದ ಬಗ್ಗೆ ಮಾತಾಡಿದ್ರಿ, 940 ಕೋಟಿ ರೂಪಾಯಿ ಕೇಳಿದ್ವಿ ನಾವು, ಕೊಟ್ಟಿದಾರಾ? ಅಥವಾ ಕೆರೆ ಕಟ್ಟೆ 3,000 ಕೋಟಿ ಕೇಳಿದ್ವಿ,
ಕೊಟ್ಟಿದ್ದಾರಾ? ಪೈಪಲ್ ರಿಂಗ್ ರೋಡ್ಗೆ 3,000 ಕೋಟಿ ಅಂತ ಕೊಟ್ಟಿದ್ದಾರಾ? 5,400 ಕೋಟಿ ರೂಪಾಯಿ ಯಾವ ಹಣನ ಕೊಟ್ಟಿಲ್ದಾನೆ ನಾಡಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಇವತ್ತೇ ನಾವು ಹೋರಾಟ ದಾರಿ ಹಿಡಿದಿದ್ದಾರೆ. ನಮ್ಮ ಜನರಿಗೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಉಚಿತ ಏನದು ಅವರ ಹಕ್ಕದು, ಅವರು ಪಡಿತಾ ಇದ್ದಾರೆ. ಆದ್ರೆ ಒಂದೇ ಒಂದು ಯೋಜನೆ ಆಗ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅವರು ಕೊಟ್ಟಿದ್ದಾರೆ. ಇವರ ದರ ಏರಿಕೆ ಚರ್ಚೆ ಮಾಡಿ ಪ್ರಶ್ನೆ ಮಾಡೋಣ ಸರ್. ಸನತ್ ಕುಮಾರ್ ಅವರೇ, ಕಾಂಗ್ರೆಸ್ನ ವಕ್ತಾರರು ಹೇಳ್ತಾ ಇರುವಂತ ಒಂದಷ್ಟು ವಿಚಾರಗಳನ್ನ ನೀವು ಗಮನಿಸಿದ್ರೆ, ಅದರ ಹೊರತಾಗಿ ರಾಜ್ಯದ ವಿಚಾರವನ್ನ ಗಮನಿಸೋಣ ಸರ್. ರಾಜ್ಯದಲ್ಲಿ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ವಿರೋಧ ಪಕ್ಷದಲ್ಲಿರುವಂತ ನಿಮ್ಮ ಪಾರ್ಟಿ ಏನು ಮಾಡ್ತಾ ಇದೆ ಸರ್? ಹಾಗಾದ್ರೆ ನೋಡ್ಕೊಂಡು ಸುಮ್ಮನೆ ಇದ್ದೀರಾ ನೀವು? ನಾವು ನೋಡ್ಕೊಂಡು ಸುಮ್ಮನೆ ಇಲ್ಲ. ನಾವು ಅದ್ರ ಬಗ್ಗೆ ಏನು ಇವತ್ತು ನಿರ್ಧಾರ ತಗೊಂಡಿದ್ದೀವಿ, ನಾಳೆಯಿಂದ ಹೋರಾಟ ಏನು ನಾವು ಕರೆ ಕೊಟ್ಟಿದ್ದೀವಿ, ಅಹೋರಾತ್ರಿ ಏನು ಹೋರಾಟವನ್ನು ಕರೆ ಕೊಟ್ಟಿದ್ದೀವಿ, ಅದನ್ನು ಮುಂದುವರಿಸ್ತೀವಿ. ಯಾಕೆಂದರೆ ಏನು ಬೆಲೆ ಏರಿಕೆ ಮಾಡಿದಾರಲ್ವ ಈ ಸರ್ಕಾರದವರು, ಅದನ್ನು ಹಿಂಪಡೆಯುವವರೆಗೂ ಸಮೇತ ನಮ್ಮ ಹೋರಾಟ ಅವಿರತವಾಗಿ ಮುಂದುವರಿತದೆ. ಎರಡನೇದು, ಇವರೆಲ್ಲ ತುಂಬ ಅಂಕಿಅಂಶಗಳನ್ನು ಕೊಟ್ಟರು. 14ರಲ್ಲಿ ಹಿಂಗಿತ್ತು, 14ರಲ್ಲಿ ಹಂಗಿತ್ತು, ಗೋಲ್ಡ್ ರೇಟ್ ಹಿಂಗಿತ್ತು, ಇನ್ನೊಂದು ರೇಟ್ ಮತ್ತೊಂದು ರೇಟ್ ಹಂಗಿತ್ತು, ಫ್ರಿಜ್ಜಿಂದ ರೇಟ್ ಹಿಂಗಿತ್ತು. ಆದರೆ ಒಂದು ಇವರು ಹೇಳ್ತಾ ಇರುವಂಥದ್ದು, ಇನ್ನು ಗ್ಯಾಸಿಂದ ರೇಟ್ ಹಿಂಗಿತ್ತು, 1,200 ರೂಪಾಯಿ ಆಗಿದೆ ಅನ್ನೋ ಅಂಕಿಅಂಶಗಳನ್ನು ಕೊಟ್ಟರು. ಅದ್ರ ಜೊತೆಗೂ ಸಮೇತ PM ಇದರಲ್ಲಿ ಗ್ಯಾಸನ್ನು ಫ್ರೀ ಕನೆಕ್ಷನ್, ಉಜ್ವಲ ಯೋಜನೆ ಒಳಗಡೆ ಫ್ರೀ ಕನೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅವ್ರು ಹೇಳಲ್ಲ, ಆಯಿತಾ? ಅದಾದಮೇಲೆ ನೀವು ಈ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ದರ ಏರಿಸ್ತಾ ಹೋಗಿದೆ ಇರುವಂಥದ್ದು ಎಲೆಕ್ಟ್ರಿಸಿಟಿ ವಿಚಾರದಲ್ಲಿ ಒಂದು ತಗೊಂಡ್ರೆ, ಏನು ಪವರ್ ಶಾಕ್ ಅಂತೇನು ಹೇಳ್ತಿರಲ್ಲ, ಪವರ್ ಶಾಕನ್ನು ತಗೊಂಡ್ರೆ ನೀವು ಮೇ 2023 ತಾರೀಕು ಇವರು 70 ಪೈಸೆ ಏರಿಸ್ತಾರೆ. ಜೂನಲ್ಲಿ ಇವರು ಜೂನ್ 2023ರಲ್ಲಿ 50 ಪೈಸೆ ಏರಿಸ್ತಾರೆ. ನವೆಂಬರಲ್ಲಿ 85 ಪೈಸೆ ಏರಿಸ್ತಾರೆ. ಏಪ್ರಿಲಲ್ಲಿ 36, ಏಪ್ರಿಲ್ 2024ರಲ್ಲಿ 36 ಪೈಸೆ ಏರಿಸ್ತಾರೆ. ಏಪ್ರಿಲ್ 2025ಅಲ್ಲಿ 36. ಇನ್ನು ಎರಡು ವರ್ಷಕ್ಕೂ ಪ್ರಸ್ತಾವನೆ, ಇವರು ಇಲ್ಲಿಂದ ಇಳಿಯುವವರೆಗೂ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಈ ಸತಿ ಪ್ರಸ್ತಾವನೆ 70 ಪೈಸೆ ಹತ್ತತ್ರ ಪ್ರಸ್ತಾವನೆ ಕೊಟ್ಟಿದ್ರು. ಈಗ ನೆಕ್ಸ್ಟ್ ಕೊಟ್ಟಿರುವಂಥದ್ದು 2026ಕ್ಕೆ ಇದರಿಂದ ಬಂದಿರೋ ಪ್ರಸ್ತಾವನೆ 70 ಪೈಸೆಯಿಂದ 75 ಪೈಸೆ. ಆಮೇಲೆ ಏಪ್ರಿಲ್ 2027ಕ್ಕೆ 85 ಪೈಸೆಯಿಂದ 90 ಪೈಸೆ ಪ್ರಸ್ತಾವನೆ ಇದೆ. ಇವರು ಹಂತವಾಗಿ ಇನ್ನೂ 2 ಟರ್ಮಿಗೆ ಇವರು ರೇಟ್ ಏರಿಸುವಂಥದ್ದು ಕನ್ಫರ್ಮು. ನೆಕ್ಸ್ಟ್ ಏಪ್ರಿಲ್ 1ನೇ ತಾರೀಕು ಇದೇ ಶಾಕ್ ಅಂತ ಹೇಳ್ಕೊಂಡು ನೀವು ಕೂತ್ಕೋತೀರ ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ. ಆಮೇಲೆ ನೀವು ಹಾಲಿನ ವಿಚಾರವನ್ನು ತಗೊಂಡು ನೀವು ಮಾತಾಡ್ತಾ ಹೋಗೋದಾದ್ರೆ, ಹಾಲಿನ ವಿಚಾರದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು 9 ರೂಪಾಯಿ ಏರಿಸಿದ್ದಾರೆ. ಹಂತವಾಗಿ 9 ರೂಪಾಯಿ ಏರಿಸಿದ್ದಾರೆ. ಆ 9 ರೂಪಾಯಿ ಯಾವಾಗ ಏರಿಸಿದ್ದಾರೆ ಅಂತ ಹೇಳಿದ್ರೆ, ಒಂದು 2 ರೂಪಾಯಿ ಫಸ್ಟ್ ಏರಿಸ್ತಾರೆ, 3 ರೂಪಾಯಿ ಫಸ್ಟ್ ಏರಿಸ್ತಾರೆ, ಅದಾದ್ಮೇಲೆ 5 ರೂಪಾಯಿ ಏರಿಸ್ತಾರೆ, ಅದಾದ್ಮೇಲೆ 2 ರೂಪಾಯಿ ಏರಿಸ್ತಾರೆ. ಒಟ್ಟು ಇಷ್ಟನ್ನ ಏರಿಸಿ ಒಟ್ಟು 9 ರೂಪಾಯಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಏರಿಸ್ತಾರೆ. ಅದಾದ ನಂತರದಲ್ಲಿ ಇವರು 6,062 ಕೋಟಿ, ಇವರೇನೋ ಬಾರಿ ರೈತರ ಬಗ್ಗೆ ಅನುಕಂಪ ಇರೋ ತರ ಮಾತಾಡ್ತಾರಲ್ಲ, 662 ಕೋಟಿ ರೂಪಾಯಿ ಇನ್ನೂ ಅವರಿಗೆ ಏನು ಬಾಕಿ ಕೊಡಕ್ಕಿದೆ, ಆ ರೈತರಿಗೆ ಪ್ರೋತ್ಸಾಹಧನದ ಬಾಕಿ ಇದೆ, ಅದು ಇನ್ನೂ ಪೆಂಡಿಂಗ್ ಇದೆ. ಅದ್ರ ಬಗ್ಗೆ ಇವ್ರು ಮಾತಾಡ್ತಾ ಇಲ್ಲ. ಇನ್ನು ನಗರದ ಪ್ರದೇಶದಲ್ಲಿ ಹಾಲಿನ ಬೆಲೆ ಏರಿಕೆ ಮಾಡಿ ಇವರಿಗೆ ಶಾಕ್ ಕೊಡ್ತಾ ಇದ್ದಾರೆ. ಅಲ್ಲಿ ಹೋಗ್ಲಿ, ಆ ಕಡೆ ರೈತರಿಗೆ ಹೋಗಿ ಅದು ತಲುಪ್ತಾ ಇದೆಯಾ ಅಂತ ಹೇಳಿದ್ರೆ, ರೈತರಿಗೆ ಅದು ಯಾವುದು ಹೋಗಿ ತಲುಪ್ತಾ ಇಲ್ಲ. ಇದೇ ನಾವಿಲ್ಲಿ ಕೇಳ್ತಾ ಇರುವಂತದ್ದು. ಈ ಕಡೆ ಗ್ರಾಹಕರ ಮೇಲೂ ಇವ್ರಿಗೆ ಚಿಂತೆ ಇಲ್ಲ, ಆ ಕಡೆ ಬಡವರ ಮೇಲೂ ಚಿಂತೆ ಇಲ್ಲ, ರೈತರ ಮೇಲೂ ಚಿಂತೆ ಇಲ್ಲ. ಇವ್ರಿಗೆ ಏನು ಅಂತ ಹೇಳಿದ್ರೆ, ಈಗ ದುಡ್ಡನ್ನ ಲೂಟಿ ಮಾಡಬೇಕು. ಒಂದು ಅಭಿವೃದ್ಧಿ ಮಾಡಿದೀವಿ ಅಂತ ಅವ್ರೇನಾದ್ರು ಹೇಳ್ಕೊಳ್ಳೋದಿದ್ರೆ, ಇಲ್ಲಿ ಯಾವುದೂ ಇಲ್ಲ. ಅಭಿವೃದ್ಧಿ ಶೂನ್ಯ ಸರ್ಕಾರ. ಇದು ನಾವು ಪದೇ ಹೇಳ್ತಾ ಇದ್ದೀವಿ. ನಾವು ಕೇಳಿದ್ರೆ ಮಾತಾಡಿದ್ರೆ ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ, 5 ಗ್ಯಾರಂಟಿ ಕೊಡ್ತೀವಿ. ಈಗ ಇನ್ನೊಂದು ಸೇರಿಸ್ಕೊಂಡವ್ರೆ, ಬೆಲೆ ಏರಿಕೆ ಗ್ಯಾರಂಟಿ. ನೆಕ್ಸ್ಟ್ ಇನ್ನೇನೇನು ಏರಿಸ್ತಾರೋ ಗೊತ್ತಿಲ್ಲ. ಮೆಟ್ರೋ ದರ ಏರಿಸಿದ್ರು. ಆಮೇಲೆ ಈ ಜನವರಿ 2ನೇ ತಾರೀಕು ಎಲ್ರಿಗೂ ಸರಿಯಾಗಿ ಶಾಕ್ ಕೊಟ್ಬಿಟ್ರು. 15% ಏರಿಸ್ಬಿಟ್ರು ಬಸ್ಸಿನ ದರನ, ಆಯ್ತಾ? ಇಲ್ಲಿ ನಮ್ಮ ಕಡೆಯಿಂದ ಕಿತ್ಕೊಂಡು ಅವ್ರಿಗೆ ಕೊಡುವಂಥದ್ದು, ಆಯ್ತಾ? ಆಮೇಲೆ ಹೋಗ್ಲಿ ಬೇಡ, ನಮ್ಗೆ ತಗೊಳ್ತಾ ಇದಾರಲ್ಲ, ಮೇಂಟೈನ್ ಮಾಡ್ತಾ ಇದಾರೆ ಬಸ್ಗಳನ್ನ, ಇಲ್ಲ. ಆಮೇಲೆ ಇವ್ರು ಎಲ್ಲದೂ ಬೆಲೆ ಜಾಸ್ತಿ ಆಗಿದೆ, ಎಲ್ಲದು ಆಯ್ತು. ಓಲೆಕ್ಟ್ರಿಕ್ ಅಂತ ಒಂದು ಬಸ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ಓಲೆಕ್ಟ್ರಿಕ್ ಅಂತ ಒಂದು ಬಸ್, ಎಲೆಕ್ಟ್ರಿಕ್ ಬಸ್ಗಳು, ಓಲೆಕ್ಟ್ರಿಕ್ ಅನ್ನೋ ಕಂಪ್ನಿದು ಬಸ್ಗಳು. ಇದನ್ನ ಅವ್ರು ಹೆಂಗ್ ಓಡಿಸ್ತಾ ಇದ್ದಾರೆ? ಗುತ್ತಿಗೆ ಆಧಾರದ ಮೇಲೆ ಓಡಿಸ್ತಾ ಇದ್ದಾರೆ. ನಿಮ್ಗೆ ಇದು ಗೊತ್ತಿರಲಿ, ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಗುತ್ತಿಗೆ ಆಧಾರದ ಮೇಲೆ 1 ಕಿಲೋಮೀಟರ್ಗೆ 9 ರೂಪಾಯಿ ಇವ್ರು ಈ ಸರ್ಕಾರದಿಂದ ಕೊಡಬೇಕಾಗುತ್ತೆ ಅವರಿಗೆ. 9 ರೂಪಾಯಿ ಗುತ್ತಿಗೆ. ಆ ಬಸ್ ಓಡದೇ ಇರಲಿ, 9 ರೂಪಾಯಿ ಇವ್ರು ಕಿಲೋಮೀಟರ್ ಕೊಡಲೇಬೇಕು. ಯಾವ ರೂಟ್ ಫಿಕ್ಸ್ ಆಗಿದೆ ಆ ರೂಟಿಗೆ ಕೊಡಲೇಬೇಕು. ಇದು ರಾಜ್ಯ ಸರ್ಕಾರ ಹೊರೆ. ಎಲೆಕ್ಟ್ರಿಕ್ ಬಸ್ ನೀವೇ ಪರ್ಚೇಸ್ ಮಾಡಿ,
ನೀವೇ ಮೇಂಟೈನ್ ಮಾಡ್ಕೊಂಡು ಓಡಿಸಿದ್ರೆ ಆ ಹಣ ನಿಮ್ಮ ಸರ್ಕಾರದ ಬಕ್ಕಸಕ್ಕೆ ಬರ್ತಾ ಇತ್ತೋ ಇಲ್ವೋ. ಆಮೇಲೆ ಆ ಇದ್ರೊಳಗೆ ಏನ್ ಡ್ರೈವರ್ ಇದಲ್ಲ, ಡ್ರೈವರ್ ಕಾಂಟ್ರಾಕ್ಟ್ ಬೇಸಿಸ್, ಕಂಡಕ್ಟರ್ ಇದಲ್ಲ ಅವನು ಇದು KSRTC ಎಂಪ್ಲಾಯಿ, ಇವನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನೂ ಬರಲ್ಲ, ಅವ್ನು ಇನ್ಶೂರೆನ್ಸ್ ಇಂದ ಕ್ಲೈಮ್ ಮಾಡ್ಕೋಬೇಕು. ಅಂದ್ರೆ ಒಂದೊಂದು ಪರಿಸ್ಥಿತಿ ಈಗ KSRTC ಬಸ್ಗಳು ದಾರಿ ಮಧ್ಯದಲ್ಲಿ ನಿಲ್ತಾ ಇದಾವೆ, ಇದನ್ನು ನೀವು ನೋಡ್ಬೇಕಾಗತ್ತೆ. ಆಮೇಲೆ ನಿಮ್ಗೆ ಒಂದ್ ಕಡೆ ಅಲ್ಲ, ಇದಾದ್ಮೇಲೆ ಆಸ್ಪತ್ರೆಯಲ್ಲಿ ನೋಡಿ ಅವ್ರು ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ, ದಿನೇಶ್ ಗುಂಡೂರಾವ್ ಅವರು ಮಾನ್ಯ ಇದು ಆರೋಗ್ಯ ಸಚಿವರು ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ, ನಾವೇನು 10-30% ಏರ್ಸಿದೀವಿ, ಅದು ಕೈಗೆಟುಕುವ ಬೆಲೆಯಲ್ಲಿ ಇದೆ ಅಂತ ಹೇಳಿ ಉಡಾಪೆ ಉತ್ತರಗಳನ್ನ ಕೊಡ್ತಾರೆ. ಅದಾದ ನಂತರದಲ್ಲಿ ಹೊರ ರೋಗಿಗಳ ನೋಂದಣಿ 10 ರೂಪಾಯಿ ಇತ್ತು, 20 ರೂಪಾಯಿಗೆ ಏರಿಸಿದೆ, 100% ಏರಿಸಿದ್ದಾರೆ. ಇದು ಅದಾಯ್ತಾ. ಮರಣೋತ್ತರ ಪ್ರಮಾಣ ಪತ್ರ 250 300 ರೂಪಾಯಿಗೆ ಏರಿಸಿದ್ದಾರೆ. ವೈದ್ಯಕೀಯ ಪ್ರಮಾಣ ಪತ್ರ 250 300 ರೂಪಾಯಿಗೆ ಏರಿಸಿದ್ದಾರೆ. ನಾನು ಹೇಳ್ತಾ ಇರುವಂತದ್ದು ಗೌರ್ಮೆಂಟ್ ರೇಟ್ಸ್, ಗೌರ್ಮೆಂಟ್ ಹಾಸ್ಪಿಟಲ್ ರೇಟ್ಸ್, ಜನಸಾಮಾನ್ಯರಿಗೆ ತಟ್ಟುವಂಥದ್ದು. ಇದು ಇವತ್ತು ಮಾಡಿರುವಂತದ್ದಲ್ಲ, ಇವರು ಯಾವುದಕ್ಕೆ ಬಿಟ್ಟಿದ್ದಾರೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಫಿಸಿಕಲ್ ಫಿಟ್ನೆಸ್ ಪ್ರಮಾಣ ಪತ್ರ 250 300, ವೈದ್ಯಕೀಯ ಮಂಡಳಿ ಪ್ರಮಾಣ ಪತ್ರ 350 500, ಅದಾದ್ಮೇಲೆ ಗಾಯದ ಪ್ರಮಾಣ ಪತ್ರ 250 300, ದಾಖಲಾತಿ ಶುಲ್ಕ 100 120 ರೂಪಾಯಿ. ಇದು BPL ಕಾರ್ಡಿಗೆ ಮಾತ್ರ ನಾನು ಓದ್ತಾ ಇರುವಂತದ್ದು. ಲ್ಯಾಬ್ ಪರೀಕ್ಷೆ 300 360 ರೂಪಾಯಿಗೆ ಏರಿಸಿದ್ದಾರೆ. ಆಪರೇಷನ್ ಎಕ್ಸ್ರೇ 1250 1500 ರೂಪಾಯಿಗೆ ಏರಿಸಿದ್ದಾರೆ. ಡ್ರೆಸ್ಸಿಂಗ್ ಶುಲ್ಕ 50 ರೂಪಾಯಿದಿಂದ 60 ರೂಪಾಯಿಗೆ ಏರಿಸಿದ್ದಾರೆ. ECG 50 60 ರೂಪಾಯಿಗೆ ಏರಿಸಿದ್ದಾರೆ. ಆಕ್ಸಿಜನ್ ವೆಂಟಿಲೇಟರ್ 1800 2160 ರೂಪಾಯಿಗೆ ಏರಿಸಿದ್ದಾರೆ. POP ಇದು ಬ್ಯಾಂಡೇಜ್ ಏನ್ ಹಾಕ್ತಾರಲ್ಲ ಅದು 250 300 ರೂಪಾಯಿಗೆ ಏರಿಸಿದ್ದಾರೆ. ರಕ್ತ ಪರೀಕ್ಷೆ 70 120 ರೂಪಾಯಿಗೆ ಏರಿಸಿದ್ದಾರೆ. ಇದು ಒಂದಾದ್ರೆ ದತ್ತು ಸ್ವೀಕಾರ ಅದಕ್ಕೆ 500 1000ಕ್ಕೆ ಏರಿಸಿದ್ದಾರೆ. ಅಫಿಡವಿಟ್ 20 100 ರೂಪಾಯಿಗೆ ಏರಿಸಿದ್ದಾರೆ. ಸ್ವಾಧೀನವಿಲ್ಲದ ಮಾರಾಟ 1% 5% ಏರಿಸಿದ್ದಾರೆ, 0.5% ಏರಿಸಿದ್ದಾರೆ. DTD ಮತ್ತೆ 2% 5% ಏರಿಸಿದ್ದಾರೆ. ಕ್ಯಾನ್ಸಲೇಷನ್ ಡೀಡ್ 100 500 ರೂಪಾಯಿಗೆ, ಸರ್ಟಿಫೈಡ್ ಕಾಪಿ 10 50 ರೂಪಾಯಿ, ಡೂಪ್ಲಿಕೇಟ್ ಕೌಂಟರ್ ಪಾರ್ಟ್ 500 1000 ರೂಪಾಯಿ ಏರಿಸಿದ್ದಾರೆ. ಹೈಪೋಥೆಟಿಕೇಶನ್ 2% ಅಲ್ಲ ಅಂದ್ರೆ ಹೇಳ್ತಾ ಇರುವಂತದ್ದು. ಲೀಸ್ ಸೆಂಡರ್ 100 200 ರೂಪಾಯಿ, ಟ್ರಸ್ಟ್ 1000 ರೂಪಾಯಿಂದ 2000 ರೂಪಾಯಿ ಏರಿಸಿದ್ದಾರೆ. ಆಯ್ತಾ. GPA ಮಾಡ್ಕೊಡಕ್ ಹೋದ್ರೆ ಅದಕ್ಕೆ ಸಮೇತ ಏರಿಸಿದ್ದಾರೆ. 100 ರೂಪಾಯಿಂದ 500 1000 ರೂಪಾಯಿಗೆ ಏರಿಸಿದ್ದಾರೆ. ಇಲ್ಲಿ ಇದು ಒಂದಾದ್ರೆ ಇದು ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ. ನಾನು ಆರಂಭದಲ್ಲೂ ಕೂಡ ಹೇಳಿದೆ, ವಾಹನ ಶುಲ್ಕ ಇವ್ರು ಹೇಳ್ತಾ ಇದ್ರಲ್ಲ, ವಾಹನ ಶುಲ್ಕ ವಾಹನ ಇದು ಅಂತ ಹೇಳಿ ವಾಹನದ ಬೆಲೆ ಜಾಸ್ತಿ ಆಗಿದೆ ಇನ್ನೊಂದು ಅಂತ. ಇವರು ದ್ವಿಚಕ್ರ ವಾಹನಕ್ಕೆ 200 ರೂಪಾಯಿ ಇದ್ದನ್ನ 500 ರೂಪಾಯಿಗೆ ಏರ್ಸ್ಕೊಂಡಿದ್ದಾರೆ. ಮಾತಾಡುತ್ತೆ ನಾನು ಸುಮ್ಮನೆ ಶಶಿಕಾಂತ್ ಸರ್, ಗಮನಿಸ್ತಾ ಇದ್ರಿ ಎರಡೂ ಪಕ್ಷದ ವಕ್ತಾರರು ಏನ್ ಹೇಳ್ತಾ ಇದ್ರು ಅಂತೇಳಿ. ಒಂದ್ ಕಡೆಯಲ್ಲಿ ಕಾಂಗ್ರೆಸ್ನ ವಕ್ತಾರರನ್ನ ಕೇಳಿದ್ರೆ ಕೇಂದ್ರದ ಮೇಲೆ ಆರೋಪವನ್ನ ಮಾಡ್ತಾರೆ, ಬಿಜೆಪಿ ವಕ್ತಾರರನ್ನ ಕೇಳಿದ್ರೆ ಇತ್ತ ರಾಜ್ಯ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಾರೆ. ಮಧ್ಯದಲ್ಲಿ ಸಿಲ್ಕೊಂಡಿರೋದು ಜನಸಾಮಾನ್ಯ. ಏನ್ ಹೇಳ್ತೀರಾ ಸರ್? ಇವರಿಬ್ರು ಒಂದು ದೊಡ್ಡದಾದಂತಹ ಒಂದು ಪಟ್ಟಿನೇ ಇರ್ತಾ ಈಗ ಹೇಳಿದ್ರು. ಹೌದು, ಯಾಕೆ ಏನೇನೆಲ್ಲ ಹೇಗೆಲ್ಲ ಏರ್ತು ಅಂತ, ಇವರು ಎಷ್ಟೆಷ್ಟು ಏರಿಸಿದ್ದಾರೆ ಅಂತ ಈ ಪಟ್ಟಿಗಳನ್ನ ನಾವು ನೋಡ್ತಾನೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ಮೊದಲೇ ಹೇಳಿದ್ದೆ ಪ್ರಭುತ್ವ ಅಂತ, ನನ್ನ ಪಕ್ಷ ಅಂತ ಹೇಳಿಲ್ವಾ. ಪ್ರಭುತ್ವ ಅಂದ್ರೆ ಆಳುವ ಎಲ್ಲಾ ಸರ್ಕಾರಗಳು ಪಕ್ಷಗಳು ಸಹಿತ ಜನ ವಿರೋಧಿ ನೀತಿಗಳನ್ನ ಅನುಸರಿಸಬಾರದು. ಅನುಸರಿಸಿದರೆ ಅದು ಕಡ್ಡಾಯವಾಗಿ ಖಂಡನೀಯ. ಇದೇ ಒಂದು ಬಿಜೆಪಿ ಅವರು ಹೇಳಿದ ಲಿಸ್ಟ್ ಅನ್ನ ನಾವು ಇನ್ನೊಂದ್ಸಲಿ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ರೆ, ಕೇಂದ್ರ ಸರ್ಕಾರ ಏರಿಸಿದಂತ ರೇಟ್ಗಳ ಒಂದು ಪಟ್ಟಿಯನ್ನ ತೆಗೆದುಕೊಂಡ್ರೆ ಪೆಟ್ರೋಲು, ಡೀಸೆಲ್, ಟೋಲ್ ಗೇಟು ಈ 1 2 ಬೇಕಾದಷ್ಟಿದೆ ಸರ್. ಇದೇನೋ ರಾಜ್ಯ ಸರ್ಕಾರದ್ದು 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇರುತ್ತೆ. ಆದ್ರೆ ಕೇಂದ್ರ ಸರ್ಕಾರ ಬಜೆಟ್ ಎಷ್ಟೊಂದು ರೇಟ್ಗಳು ಏರಿಸಿದ್ದಾರೆ, ಅದರಿಂದ ಎಷ್ಟು ಲೂಟಿ ಮಾಡ್ತಾ ಇದ್ದಾರೆ. ಕಾರ್ಪೊರೇಟ್ ಸೆಕ್ಟರ್ ಗಳಿಗೆ 20 ಲಕ್ಷ ಕೋಟಿ ರೂಪಾಯಿಗಳನ್ನ ವಿವಾಪ್ ಮಾಡಿದ್ದಾರೆ. ಇವುಗಳೆಲ್ಲವನ್ನು ಗಮನಿಸಿದರೆ ಈ ಯಾವುದೇ ಪ್ರಭುತ್ವ ಯಾವುದೇ ಪಕ್ಷದಿರ್ಲಿ ಸಹಿತ ಇವರು ಯಾಕೆ ಜನ ವಿರೋಧಿ ನೀತಿಗಳನ್ನ ನಿಯಮಗಳನ್ನ ಮಾಡ್ತಾ ಇದ್ದಾರೆ? ಇದು ನನ್ನ ಪ್ರಶ್ನೆ ಅಷ್ಟೇ. ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ 450 ರೂಪಾಯಿ ಇರ್ತಕ್ಕಂಥ ಗ್ಯಾಸ್ ನ 10 ವರ್ಷದಲ್ಲಿ 1800 200 ತಗೊಂಡೋಗಿ ಈಗಾಗಲೇ 800 900 ರೂಪಾಯಿ ತಂದು ನಿಲ್ಲಿಸಿದೆ. ಯಾಕೆ ಏರಿಸಿದೆ ಅಂತ ಕೇಳಬಹುದಲ್ವಾ? ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರವನ್ನ ನಾವು ಕೇಳಬಹುದಲ್ವಾ? ಪೆಟ್ರೋಲ್ ನ ಕೇಳಬಹುದಲ್ಲ? 70 ರೂಪಾಯಿ ಪೆಟ್ರೋಲ್ ನ ಯಾಕೆ 100 ರೂಪಾಯಿ ಏರಿಸಿದ್ರಿ ಅಂತ ಕೇಳಬಹುದಲ್ಲ ಜನರು? ಅಂದ್ರೆ ನೀವಾಗೂ ಸಹಿತ ಎಲ್ಲ GST ಅಂತಾರೆ.
ಯಾಕೆ ಪೆಟ್ರೋಲ್ ಮತ್ತು ಡೀಸೆಲ್ ಗಳಿಗೆ GST ಅಪ್ಲೈ ಮಾಡೋದಿಲ್ಲ ಇವರು? ಯಾಕೆ 18% ಮಾತ್ರ GST ತೆಗೆದುಕೊಳ್ಳೋದಿಲ್ಲ? ಯಾಕೆ 50% 60% ಇಷ್ಟ ಬಂದಂಗೆ ಆಗ್ತಾ ಇದ್ದಾರೆ? ಯಾಕೆ ಸ್ವಾಮಿ? ಅಂದ್ರೆ ಪೆಟ್ರೋಲ್ ಡೀಸೆಲ್ ಬಹಳ ಮುಖ್ಯವಾಗಿರ್ತಕ್ಕಂತ ಇಂಧನ, ಅವುಗಳನ್ನ ಏರಿಸಿ ಅದರಿಂದನೇ ಸರ್ಕಾರ ನಡೆಸ್ತೀನಿ ಅಂತ ಹೋಗ್ತಾ ಇದ್ದಾರಲ್ವಾ? ಇಷ್ಟೆಲ್ಲ ಆದ್ಮೇಲೂ ಸಹಿತ ಮತ್ತೆ ಲಕ್ಷಾಂತರ ಕೋಟ್ಯಾಂತರ ಲಕ್ಷ ಕೋಟ್ಯಾಂತರ ಸಾಲಗಳನ್ನ ಮಾಡ್ತಾ ಇದ್ದಾರಲ್ಲ, ಇದು ಆಳುವವರ ಲಕ್ಷಣ ಅಲ್ಲ. ಆಳುವವರದು ಇಷ್ಟೇ. ನಾವು ಜನಸಾಮಾನ್ಯರು ಕೇಳ್ತಾ ಇದೀವಿ, ಸ್ವಾಮಿ ನೀವು ಯಾವ ಪಕ್ಷ ಯಾವ ಸರ್ಕಾರ ಅನ್ನೋದು ನಮಗೆ ಮುಖ್ಯ ಅಲ್ಲ, ನಮ್ಮ ಮೇಲೆ ದಯವಿಟ್ಟು ಹೇರಿಕೆ ಮಾಡಬೇಡಿ. ಹೇರಿಕೆ ಅನ್ನೋದು ಸಹಿತ ದಬ್ಬಾಳಿಕೆ ಆಗುತ್ತೆ. ಅಲ್ಲ ಸ್ವಾಮಿ, ಟೋಲ್ ಗೇಟ್ ನೀವು ಹೋಗ್ಬೇಕಾಗಿದೆ, ಹೋಗ್ಬೇಕಾದ್ರೆ 15% 20% ನೀವು ಪ್ರತಿ ವರ್ಷ ಜಾಸ್ತಿ ಮಾಡ್ತಾ ಹೋಗ್ತಾ ಇದೀರಲ್ಲ, ಹಾಗಾದ್ರೆ ಜನಸಾಮಾನ್ಯರ ಮೇಲೆ ಹೊರೆ ಅಲ್ವಾ ಅದು? ಜನಸಾಮಾನ್ಯರಲ್ಲಿ ಗಾಡಿ ಓಡಿಸೋದಿಲ್ವಾ? ತಪ್ಪಲ್ವಾ ಇದು ಮಾಡ್ತಾ ಇರೋದು? ನೀವು ಸರ್ವಿಸ್ ರಸ್ತೆಗಳನ್ನ ಮಾಡೋದಿಲ್ಲ, ಆ ಸರ್ವಿಸ್ ರಸ್ತೆಗಳು ಫ್ರೀಯಾಗಿ ಹೋಗ್ತಾರೆ ಅಂತ ಹೋಗೋದು ನಿಲ್ಲಿಸ್ತಾ ಇದ್ದೀರಿ. ಇವುಗಳ ಮೂಲಕ ಹೈಕ್ ಬೆಲೆ ಏರಿಕೆ, ಕೇಂದ್ರ ಸರ್ಕಾರದೂ ಬೆಲೆ ಏರಿಕೆ, ರಾಜ್ಯ ಸರ್ಕಾರವೂ ಬೆಲೆ ಏರಿಕೆ. ಏನು ಸ್ವಾಮಿ ನೀವು? ಹಾಗಾದ್ರೆ ಜನಸಾಮಾನ್ಯರು ಇರೋದು ಏನಕ್ಕೆ? ಬರೀ ದುಡಿಯೋಕೆ ಮತ್ತು ಟ್ಯಾಕ್ಸ್ ಕಟ್ಟೋದಕ್ಕೆ. ಪರೋಕ್ಷ ಟ್ಯಾಕ್ಸ್ ಅನ್ನ ನೀವು ಎಲ್ಲದಕ್ಕಿಂತ ಹೆಚ್ಚು ಕೊಡ್ತಕ್ಕಂಥದ್ದು ಜನಸಾಮಾನ್ಯರು. ಅಂತ ಒಂದು ತೆರಿಗೆಯನ್ನು ವಸೂಲಿ ಮಾಡ್ತೀರಾ ಎಲ್ಲಾ ಕಡೆಗೂ ಸಹಿತ. ಒಂದು ಪೇಸ್ಟ್ ಇಂದ ಹಿಡಿದು ಒಂದು ಬ್ರಷ್ ವರೆಗೂ ಸಹಿತ, ಒಂದು ಪೆನ್ ಇಂದ ಹಿಡಿದು ಒಂದು ಸೋಪ್ ವರೆಗೂ ಸಹಿತ ಪ್ರತಿನಿತ್ಯ ಎಲ್ಲರೂ ನಾವು ಟ್ಯಾಕ್ಸ್ ಕಟ್ತಾನೆ ಇದೀವಿ, ತೆರಿಗೆ ಕಟ್ತಾನೆ ಇದೀವಿ. ಹಾಗಾದಾಗ ನೀವು ಇದ್ರ ಜೊತೆಗೆ ಮತ್ತೆ ಈ ಬೆಲೆ ಏರಿಕೆ ಯಾಕೆ ಮಾಡ್ತೀರಾ? ಅದನ್ನ ವೈಜ್ಞಾನಿಕ ನೆಲೆಯಲ್ಲಿ ಮಾಡಿ. ಆಯ್ತು ಸ್ವಾಮಿ, ಬೆಲೆ ಏರಿಕೆ ಮಾಡ್ತೀರಾ, ಚಿಂತೆ ಇಲ್ಲ. ಹಾಗಾದ್ರೆ ಎಷ್ಟು % ಬೆಲೆ ಏರಿಕೆ ಆಗಿದೆ? 15%, 20%? ಹಾಗಾದಾಗ ಎಲ್ಲಾ ಕಡೆಗೂ ಸಹಿತ ನಮ್ಮ ಆದಾಯ ಇದೆಯಲ್ಲ, ಅದನ್ನ 15-20% ಜಾಸ್ತಿ ಮಾಡ್ತೀರಾ? ಎಲ್ಲದಕ್ಕೂ ಸಂಬಳ ಜಾಸ್ತಿ ಮಾಡ್ತೀರಾ? ಹೋಗ್ಲಿ, ರೈತರ ಆದಾಯವನ್ನ ಡಬ್ಬಲ್ ಮಾಡ್ತೀವಿ ಅಂತ ಹೇಳಿದ್ರ ಮೋದಿ ಸರ್ಕಾರದವರು. ಡಬ್ಬಲ್ ಮಾಡಿದ್ರ? ಇಲ್ವಲ್ಲ. ಆಯ್ತು, ನನ್ನ ಆದಾಯ ಜಾಸ್ತಿ ಆದ್ರೆ ನಾನು ಸಂತೋಷದಿಂದ ನಿಮ್ಮ ಬೆಲೆ ಏರಿಕೆಗೆ ಒಪ್ತೀನಿ, ನಾನು ಪರ್ಚೇಸ್ ಮಾಡ್ತೀನಿ, ಕೊಂಡುಕೊಡ್ತೀನಿ. ಆದ್ರೆ ನನ್ನ ಆದಾಯ ಮಾತ್ರ ಎಲ್ಲಿದೆ ಅಲ್ಲೇ ಇದೆ. ನನ್ನ ನಿರುದ್ಯೋಗ ಜಾಸ್ತಿ ಆಗಿದೆ, ನನಗೆ ಉದ್ಯೋಗ ಅನ್ನೋದಿಲ್ಲ. ಇವಾಗೂ ಸಹಿತ ನರೇಗಾ ಯೋಜನೆಯಲ್ಲಿ ಅದೇ 350 ರೂಪಾಯಿ ಕೊಟ್ಕೊಂಡು ದುಡಿಸ್ಕೊಳ್ತಾ ಇದ್ದೀರಾ ಜನರನ್ನ. ಅವ್ರು ಸಂಸಾರ ಮಾಡಕ್ಕಾಗತ್ತೇನ್ರಿ 350 ರೂಪಾಯಿ ಒಂದಿನದಲ್ಲಿ? ಆಗೋದಿಲ್ಲ. ಆದ್ದರಿಂದ ಬೆಲೆ ಏರಿಕೆ ಅನ್ನುವುದು ಮೊದಲು ವೈಜ್ಞಾನಿಕವಾಗಿರ್ಬೇಕು. ಹೇಗೆ ವೈಜ್ಞಾನಿಕವಾಗಿರ್ಬೇಕು ಅಂತಂದ್ರೆ, ಜನರ ಆದಾಯದ ಮಿತಿಯನ್ನ ರಿಶ್ಯೂ ಆಗಿ ಇಟ್ಕೊಂಡು ಆಮೇಲೆ ಇವರು ಬೆಲೆ ಏರಿಕೆಯನ್ನ ಮಾಡಬೇಕು. ಇಲ್ಲ ಅಂತಂದ್ರೆ ರೈತರಿಗೆ ಆಯ್ತು ಅನುಕೂಲ ಆಗುತ್ತೆ 5 ರೂಪಾಯಿ ಅಂತ, ಆ 5 ರೂಪಾಯಿ ಅನುಕೂಲತೆಯನ್ನ ಸರ್ಕಾರ ತನ್ನ ಪೊಕ್ಕಸದಿಂದ ಕೊಡ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಬೆಲೆ ಏರಿಕೆ ಮಾಡದೇನೆ ಮಾಡ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಆ ರೀತಿಯಾದಂತ ಒಂದು ಸ್ವಲ್ಪ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾಗಿ ಸಹಿತ ನೀವು ಒತ್ತಡ, ಹೇರಿಕೆ, ದೌರ್ಜನ್ಯ ಮಾಡಬೇಡಿ ಅಂತಾನೆ ನಾವೆಲ್ಲರೂ ಕೇಳ್ಕೊಳ್ತಾ ಇದೀವಿ ಜನಸಾಮಾನ್ಯರ ಪರವಾಗಿ. ವೆಲ್ ಸರ್, ವೆಲ್ ದರ್ಶನ್ ಅವರೇ, ಶಶಿಕಾಂತ್ ಸರ್ ಹೇಳ್ತಾ ಇದ್ರು ವೈಜ್ಞಾನಿಕವಾಗಿ ಬೆಲೆ ಏರಿಕೆ ಮಾಡಿ, ಅದರಲ್ಲಿ ಏನು ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಜನರಿಗೆ ಹೊರೆ ಆಗಬಾರ್ದು. ಅಗತ್ಯ ವಸ್ತುಗಳು ಅಂತ ಹೇಳಿದ್ರೆ ದಿನನಿತ್ಯ ಬಳಸಲೇಬೇಕಾದಂಥ ವಸ್ತುಗಳು, ಹಾಲು, ಹೀಗೆ ಬೇರೆ ಬೇರೆ ವಿಚಾರದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಬಸ್ನಲ್ಲಿ ದಿನ ಟ್ರಾವೆಲ್ ಮಾಡಬೇಕಾಗತ್ತೆ. ಇಂಥ ಸಂದರ್ಭಗಳಲ್ಲಿ ಯಾರು ಬೆಲೆ ಏರಿಕೆ ಬೇಡ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ವೈಜ್ಞಾನಿಕವಾಗಿ ಮಾಡಿದ್ರೆ ಬೆಟರ್ ಎನ್ನುವಂಥದ್ದು ಎಲ್ಲರ ವಾದ. ಏನ್ ಹೇಳ್ತೀರಾ ಸರ್? ನೋಡಿ, ನಾನು ಬೆಲೆ ಏರಿಕೆ ಬಗ್ಗೆ ಸಮರ್ಥನೆ ಅಂತೂ ಮಾಡೋದಿಲ್ಲ. ಯಾಕಂದ್ರೆ ನಾನು ಒಬ್ಬ ಐ ಆಲ್ಸೋ ಕೇಮ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನನಗೂ ಅರ್ಥ ಆಗ್ತದೆ. ಆದ್ರೆ ಇವತ್ತು ಸರ್ಕಾರ ನಾವು ಏನ್ ಗ್ಯಾರಂಟಿಗಳನ್ನ ಕೊಟ್ಟಿದೀವಿ, ಈ ಒಂದು ಸಣ್ಣ ಮಟ್ಟದ ಏರಿಕೆಯನ್ನ ಜನ ಅದರಿಂದ ನಿಭಾಯಿಸ್ಕೊಳ್ತಾರೆ ಅನ್ನುವಂತ ನಂಬಿಕೆ ಅಂತೂ ನನಗಿದೆ ಒಂದು ಕಡೆ. ಇವತ್ತು ನಿಮ್ಮ ಹತ್ರ ನಾನು ಈಗ ಅವರೊಂದಿಷ್ಟುದ್ದ ವಿಜಯೇಂದ್ರ ಅವ್ರ ಪ್ರೆಸ್ ಮೀಟ್ ನ ಇಲ್ಲಿ ಹೇಳಿದ್ರು, ಪರವಾಗಿಲ್ಲ, ಯಾಕೆಂದ್ರೆ ಅವರು ವಕ್ತಾರರಿದ್ದಾರೆ. ಆದ್ರೆ ಇವತ್ತು ಸರ್ ನಾವು ಕೇಳ್ತಾ ಇರ್ತಕ್ಕಂಥದ್ದು, ನಾನು ಜನಗಳಿಗೆ ಏನು ಬೇಕೋ ಯೋಜನೆಗಳು ಕೊಡ್ಬೋದು. ಈಗ ನಾವು 2,000 ಕೊಡ್ತಾ ಇದೀವಲ್ವಾ, ಅದನ್ನ 4-5 ರೂಪಾಯಿನೂ ಕೊಡ್ಬೋದು. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಸರ್, ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೀವಿ, ನೀವು ನಮ್ಮಿಂದ ಕಿತ್ಕೊಳ್ತಾ ಇದ್ದೀರಲ್ಲ, ನೀವು ಸೆಸ್ ಲೆಕ್ಕದಲ್ಲಿ, ತೆರಿಗೆ ಲೆಕ್ಕದಲ್ಲಿ. ಸರ್, ನಾವು ತೆರಿಗೆ ಮತ್ತೆ ಸೆಸ್ ಅಂತೇಳಿ 7 ಲಕ್ಷ ಕೋಟಿ ಕೊಡ್ತಾ ಇರ್ತಕ್ಕಂಥದ್ದು. ಜನಗಳಿದ್ನ ಅರ್ಥ ಮಾಡ್ಕೊಬೇಕು. ಅವರು ನಮಗೆ ಪ್ರತಿ ವರ್ಷ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 45,000 ಕೋಟಿ ರೂಪಾಯಿ. ಉಳಿದಿರೋದು ನೀವು UP ಉದ್ಧಾರ ಮಾಡಕ್ಕೆ, ಬಿಹಾರ ಉದ್ಧಾರ ಮಾಡಕ್ಕೆ ನಮಗೆ 100 ರೂಪಾಯಿ ಕೊಟ್ರೆ, ನೀವು 13 ರೂಪಾಯಿ ಕೊಟ್ಟು, UP ಅವರು 100 ರೂಪಾಯಿ ಕೊಟ್ರೆ ಅವರಿಗೆ 928 ರೂಪಾಯಿ, ಬಿಹಾರದವ್ರಿಗೆ 500 ರೂಪಾಯಿ, ಮಧ್ಯಪ್ರದೇಶದವ್ರಿಗೆ 320 ರೂಪಾಯಿ ಕೊಟ್ಟು ನಮಗೆ ಕೇವಲ 13 ರೂಪಾಯಿ ಕೊಟ್ರೆ, ಇಲ್ಲಿ ನಾಡಿನ ಜನ ಸಮೇತ ಬದುಕಬೇಕಲ್ವಾ? ಋಣ ಅಂತ ಇರ್ಬೇಕಲ್ವಾ? ನೀವು ನಮ್ಮಿಂದ ತಗೊಳ್ದೇನೆ ಮೊದಲೆಲ್ಲ
ಅವಾಗೆಲ್ಲ ವ್ಯಾಟ್ ಇತ್ತು, ಆ ರಾಜ್ಯ ಸರ್ಕಾರಗಳಿಗೆ ಸುಭದ್ರವಾಗಿ ಹಣ ಸಿಗ್ತಾ ಇತ್ತು. ಇವತ್ತು ನೀವು GST ಮಾಡಿದ್ದೀರಿ, GST ಹೊಡ್ತಾ ಎಷ್ಟಿದೆ? 28% ಅಷ್ಟು ನೀವು ತೆರಿಗೆಯನ್ನು ವಿಧಿಸ್ತಾ ಇದ್ದೀರಲ್ಲ. ಉದಾಹರಣೆ ಸರ್, ನೀವು ಯುವಕರಿದ್ದೀರಾ, ಸಿನಿಮಾ ನೋಡೋದು ತಮಗೆ ಆಸಕ್ತಿ ಇರುತ್ತೆ. ಅವತ್ತು ತೆರಿಗೆ ಫ್ರೀ ಇತ್ತು, ಟಿಕೆಟ್ ದರ 50 ರಿಂದ 100 ರೂಪಾಯಿ ಬಾಲ್ಕನಿ ಇತ್ತು. ಇವತ್ತು ನೀವು ಒಂದೆಲ್ಲರೂ ಪಿಕ್ಚರ್ ನೋಡೋಕೋರೆ 600, 700, 1000 ರೂಪಾಯಿ ಅಲ್ವಾ ಸರ್? ಇದು ಏಟಲ್ವಾ? ಯಾಕಾಗಿದೆ ಇದು? 50% ಅವರು ಮನೋರಂಜನೆ ತೆರಿಗೆ ಅಂತ ಆಗ್ತಾ ಇದಾರಲ್ಲ. ಪ್ರಾಕ್ಟಿಕಲಿ ಹೇಳ್ಬೇಕಂದ್ರೆ ಸರ್, ನಮ್ಮ ತೆರಿಗೆ ಹಣ ನಮಗೆ ಕೊಡ್ಲಿ, ನಮ್ಮ ಜನರ ಆ ಋಣ ಭಾರವನ್ನ ಇಳಿಸುವಂತ ಕರ್ತವ್ಯವನ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಮತ್ತೆ ಇವೆಲ್ಲ ಈಗ ಮೆಟ್ರೋ ಅಂತ ಅವಾಗ ಸ್ನೇಹಿತರು ಹೇಳಿದ್ರು ಸರ್, ಮೆಟ್ರೋ ಯಾರ ಅಂಡ್ರಿಗೆ ಬರ್ತದೆ? ಇಟ್ ಈಸ್ ಮಿನಿಸ್ಟ್ರಿ ಆಫ್ ಸೆಂಟ್ರಲ್ ಗೌರ್ಮೆಂಟ್, ರೈಲ್ವೆ ಬರುವಂತದ್ದು. ಇನ್ನು ಬಸ್ಸಿನ ವಿಚಾರ, ಎಲೆಕ್ಟ್ರೋ ಬಸ್ ಅಂತಂದ್ರು, ಆ ಯೋಜನೆ ಕೇಂದ್ರ ಸರ್ಕಾರದವ್ರು ಮರ್ತಿದ್ದಾರೆ. KSRTC ಅಥವಾ NWRTC ಇವೆಲ್ಲ ಏನಿದೆ ರಾಜ್ಯ ಸರ್ಕಾರ, BMTC ಎಲ್ಲ ಬರುವಂತದ್ದು. ಅವ್ರು ಯಾವ್ದೋ ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಒಳಗಡೆ ತಾಬಂದು ಯಾರೋ ಒಬ್ಬ ಡ್ರೈವರ್ಗಳನ್ನ ತಗೊಬಂದು ಇವತ್ತು ಈ ರೀತಿ ದಿಕ್ಕು ತಪ್ಪಿಸುವಂತದ್ದು ತಪ್ಪು. ಎಲೆಕ್ಟ್ರಾ ಬಸ್. ಇನ್ನು KSRTC ಬಗ್ಗೆ ಬರ್ತೀನಿ ಸರ್. KSRTC ಇವರು ಸರ್ಕಾರದಿಂದ ಇಳಿಬೇಕಾದ್ರೆ ನಾವು 18ರಲ್ಲಿ 13 ಕೋಟಿ ರೂಪಾಯಿ ಸಾಲ ಇತ್ತು ಸರ್, 13 ಕೋಟಿ. ಇವತ್ತು ಇವರು KSRTC ಮೇಲೆ 5,900 ಕೋಟಿ ರೂಪಾಯಿ ಸಾಲ ಮಾಡಿ ನಮ್ಮ ಸರ್ಕಾರ ಬಿಡಬೇಕಾದ್ರೆ ಮಾಡಿದ್ರು. ಒಂದಾದ್ರೂ ಬಸ್ ಅವ್ರು ಖರೀದಿ ಮಾಡಿದ್ರ? ನಾವು 5,800 ಹೊಸ ಬಸ್ ಖರೀದಿ ಮಾಡಿ ಈ ಬಜೆಟ್ ನಲ್ಲಿ 9,000 ಹೊಸ ಬಸ್ ಖರೀದಿಗೆ ಅನುಮೋದನೆ ಆಗಿದೆ, ಘೋಷಣೆ ಆಗಿದೆ. ಆ ರೀತಿಯಾದಂತ ಸರ್ಕಾರ ನಾವು ನಡೆಸ್ತಾ ಇದೀವಿ. ಇವತ್ತು ನಮ್ಮ ಬಜೆಟ್ ಸರ್, ಉದಾಹರಣೆ 4,000 ಕೋಟಿ ರೂಪಾಯಿ, 4,09,000 ಕೋಟಿ ರೂಪಾಯಿ ನಮ್ಮ ಬಜೆಟ್ ಅಲ್ಲ ಸರ್. ನಾವು 1,16,000 ಕೋಟಿ ರೂಪಾಯಿ ಸಾಲ ಮಾಡಿದ್ವಿ. ಏನ್ ಬಿಜೆಪಿ ಅವರು ಹರಿಯಾಯ್ದ್ರು ಎಲ್ಲ ಮಾಡಿದ್ರು ಸರ್. ವಿತ್ ರೆಕಾರ್ಡ್ಸ್ ಐ ಆಮ್ ಸೇಯಿಂಗ್ ಸರ್, ಇಲ್ಲಿ ಬಜೆಟ್ ಕಾಪಿ ನನ್ನ ಹತ್ರ ಇದೆ. ನರೇಂದ್ರ ಮೋದಿ ಅವರು ಇಲ್ಲಿ ತನಕ ಮಾಡಿರ್ತಕ್ಕಂಥ ಅಂದ್ರೆ 2014ರಲ್ಲಿ, ಒಂದ್ ನಿಮಿಷ, 2014ರಲ್ಲಿ ಈ ದೇಶದ ಸಾಲ ಇದ್ದಿದ್ದು ಕೇವಲ 55 ಲಕ್ಷ. ಇವತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ಮೇಲೆ 269 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. 269 ಲಕ್ಷ ಕೋಟಿ. 2020ರಿಂದ ಈಚೆಗೆ 133 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಮಾಡ್ಲಿ, ಇವ್ರು ಹೇಳ್ತಾರೆ ಅಭಿವೃದ್ಧಿ ಅಂತ. ಸರ್, ಕರ್ನಾಟಕದಲ್ಲಿ ಒಂದು ಡ್ಯಾಮ್, ಕರ್ನಾಟಕದಲ್ಲಿ ಒಂದು ರೋಡ್, ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ವಿದ್ಯಾಲಯಗಳು, ಕರ್ನಾಟಕದಲ್ಲಿ ಏಮ್ಸ್, ಕರ್ನಾಟಕದಲ್ಲಿ IIT, ಕರ್ನಾಟಕದಲ್ಲಿ ಯಾವ್ದಾದ್ರು ಸೆಂಟ್ರಲ್ ಗವರ್ಮೆಂಟ್ ಯೋಜನೆ, ಸ್ಮಾರ್ಟ್ ಸಿಟಿ ಯೋಜನೆ, ಒಂದೇ ಒಂದು ಯೋಜನೆ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಬಜೆಟ್ ಅಲ್ಲಿ ನಯ ಪೈಸೆ ಕೊಡ್ಲಿಲ್ಲ. ನಮ್ಮ ನ್ಯಾಯಯುತವಾದಂತಹ ಹಣವನ್ನ, ನಮ್ಮ ತೆರಿಗೆ ಹಣವನ್ನ, ನಮ್ಮ ಹಣವನ್ನ, ನಮ್ಮ ಏನು ಹಣಕಾಸು ಆಯೋಗದ ಹಣಗಳನ್ನ ಉಳಿದಿನ ವಿಚಾರ ಎಲ್ಲ ಪೈಸೆ ಲೆಕ್ಕದಲ್ಲಿ ಸರ್. ಇವರಂಗೆ ಸಾವಿರ ರೂಪಾಯಿ ದರ ಏರಿಕೆ ಮಾಡಿದವರು ಯಾವ ಮುಖ ಇಟ್ಟು ಇವ್ರು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ. ದರ್ಶನ್ ಅವರೇ, ನಾಳೆ ಮಂಗಳವಾರ ರಾಜ್ಯದ ಜನರಿಗೆ ಹೊಸ ಶಾಕ್ ಜೊತೆಗೆ ಹೊಸ ರೀತಿಯಲ್ಲಿ ನೀವು ಬೆಲೆಯನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಅನ್ನುವಂಥದ್ದಾಗಿ. ಹಾಗಾದ್ರೆ ನಾಳೆಯಿಂದ ಹೇಗಿರುತ್ತೆ ದುನಿಯಾ? ಯಾವ್ಯಾವ ವಸ್ತುಗಳ ಬೆಲೆ ಏರಿಕೆ ಆಗಿದೆ? ದುಬಾರಿ ದುನಿಯಾ. ನಂದಿನಿ ಹಾಲು ಲೀಟರ್ಗೆ 4 ರೂಪಾಯಿ ಹೆಚ್ಚಳ, ಆಗ್ಲೂ ಕೂಡ ಹೇಳ್ತಾ ಇದ್ದೆ. ಇನ್ನು ನಂದಿನಿ ಮೊಸರು ಕೂಡ 4 ರೂಪಾಯಿ ಹೆಚ್ಚಳ ಆಗುತ್ತೆ. ನಾಳೆಯಿಂದ ಹೊಸ ದರವನ್ನು ನೀವು ಕೊಡಬೇಕು. ಎಲ್ಲಾದರೂ ಅಂಗಡಿಯವರು 4 ರೂಪಾಯಿ ಜಾಸ್ತಿ ತಗೊಂಡ್ರೆ ನೀವೇನು ಶಾಕ್ ಆಗೋದು ಅಂತೇಳಿದ್ರೆ ಶಾಕ್ ಆಗ್ತೀರಾ? ಯಾಕಂತೇಳಿದ್ರೆ ಹೆಂಗೆ 4 ರೂಪಾಯಿ ಹೆಚ್ಚಳ ಆಯಿತು? ಮೀಟಿಂಗ್ ಆಗಿತ್ತು ಈ ಹಿಂದೆ, ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮನೆ ಕಸಕ್ಕೆ ಸೆಸ್ ಜಾರಿ, ಹಾಗೆಯೇ ಹೆದ್ದಾರಿ ಟೋಲ್ 3% ಏರಿಕೆ. ಇದನ್ನು ಕೂಡ ನೋಡಬೇಕಾಗತ್ತೆ. ನೀವೆಲ್ಲಾದರೂ ಹೈವೇ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತೇಳಿದರೆ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ. ಕರೆಂಟು ದುಬಾರಿ. ಹಾಗೆಯೇ ಮಾಸಿಕ ಶುಲ್ಕ 20 ರೂಪಾಯಿಗೆ ಹೆಚ್ಚಳ. ಮಾಸಿಕ ಶುಲ್ಕ 20 ರೂಪಾಯಿಗೆ ಹೆಚ್ಚಳ. ಯಾವ್ಯಾವ ರೀತಿಯಲ್ಲಿ ಬೆಲೆ ಏರಿಕೆ ಆಗಿದೆ ನೋಡ್ತಾ ಇರ್ಬೋದು. ದುಬಾರಿ ದುನಿಯಾ ನಾಳೆಯಿಂದ, ಮಂಗಳವಾರದಿಂದ ಮಿನಿಮಮ್ ಚಾರ್ಜ್ 120ರಿಂದ 140, 120 ಇದ್ದಿದ್ದು ಇನ್ನು ಮುಂದೆ 140 ರೂಪಾಯಿ ಕೊಡಬೇಕು, 20 ರೂಪಾಯಿ ಹೆಚ್ಚಳ ಇಲ್ಲೂ ಕೂಡ. ಹಾಗೆಯೇ ವಿದ್ಯುತ್ ಮಿನಿಮಮ್ ಚಾರ್ಜ್ ಹೆಚ್ಚಳ ಮಾಡಿರುವಂಥದ್ದು. ಹೊಸ ವಾಹನ ಖರೀದಿ ಮಾಡಬೇಕು ಅಂತೇಳಿದರೆ ಮುಂದಿನ ಅಂಶಗಳಲ್ಲಿ ನೋಡ್ತಾ ಹೋಗೋದಾದರೆ, ನೀವೆಲ್ಲಾದರೂ ಹೊಸ ವಾಹನ ಖರೀದಿ ಮಾಡಬೇಕು ಅಂತೇಳಿದರೆ ಅದಕ್ಕೆ ಹೆಚ್ಚುವರಿ ಸೆಸ್ಸನ್ನು ಕೊಡಬೇಕು. ಇದು ಕೂಡ ದುಬಾರಿ. ಇತ್ತ ಮುದ್ರಾಂಕ ಶುಲ್ಕ
50 ರೂಪಾಯಿ ಇತ್ತು, ಈಗ 500 ರೂಪಾಯಿ ಮಾಡಿಬಿಟ್ಟಿದ್ದಾರೆ. 450 ರೂಪಾಯಿ ಏರಿಕೆ, ಬರೋಬ್ಬರಿ 450 ರೂಪಾಯಿ ಹೆಚ್ಚಳ. ಅಫಿಡಾವಿಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ 20 ರೂಪಾಯಿ ಕೊಡಬೇಕಿತ್ತು ನೀವು, ಈಗ 100 ರೂಪಾಯಿ ಕೊಡಬೇಕು. 100 ರೂಪಾಯಿ 80 ರೂಪಾಯಿ ಏರಿಕೆ ಆಗಿದೆ. ಗಮನಿಸ್ತಾ ಇದ್ರಿ ಯಾವೆಲ್ಲ ರೀತಿಯಲ್ಲಿ ಬೆಲೆ ಏರಿಕೆ ಆಗಿದೆ. ನಾಳೆಯಿಂದ ದುನಿಯಾ ಹೆಂಗಿರುತ್ತೆ, ರಾಜ್ಯದ ಜನರು ಹೆಂಗ್ ಬದುಕು ನಡೆಸೋದು ಅಂತೇಳಿ ಒಂದಷ್ಟು ಗೊಂದಲದಲ್ಲಿದ್ದಾರೆ. ಬಿಜೆಪಿ ವಕ್ತಾರರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಸನತ್ ಸರ್, ಈಗ ನೋಡ್ತಾ ಇರ್ಬೋದು ಕರ್ನಾಟಕದ ಎಕಾನಮಿ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಟಾಪ್ ಅಂತ ನಾವು ಹೇಳ್ಕೊಂಡು ಬರ್ತಾ ಇದ್ವಿ. ಆದ್ರೆ ಮುಂದೆ ಹೇಗಿರುತ್ತೆ? ಒಂದಷ್ಟು ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ ಎನ್ನುವಂಥದ್ದಾಗಿ. ಏನು ಹೇಳ್ತೀರಾ ಈ ವಿಚಾರವಾಗಿ? ಇಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಒಂದು ಯಾವುದು ಅಂತ ಹೇಳಿದ್ರೆ ನಿಮ್ಮ ಕಂಪನಿಗಳ ವಿಚಾರದಲ್ಲಿ ನಮ್ಮಲ್ಲಿ ಹೇಗೆ ಸ್ಟಾರ್ಟಪ್ ಹಬ್ ಅಂತ ಇತ್ತು, ನಮ್ಮಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಅಂತ ಏನಿತ್ತಲ್ಲ, ಆ ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಈಗ 2ನೇ ಸ್ಥಾನದಲ್ಲಿದೆ. ಹಂಗಂತ ಖುಷಿ ಪಡಬೇಡಿ, 1ನೇ ಸ್ಥಾನದಲ್ಲಿತ್ತು, ಈಗ 2ನೇ ಸ್ಥಾನಕ್ಕೆ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಮಹಾರಾಷ್ಟ್ರ 2ನೇ ಪ್ಲೇಸಲ್ಲಿ ಇತ್ತು, ಅದೀಗ 1ನೇ ಪ್ಲೇಸಿಗೆ ಹೋಗಿದೆ. ನಾವು ಅವ್ರದ್ದು 1ನೇ ಪ್ಲೇಸಲ್ಲಿ ಇದ್ದಿದ್ದು 2ನೇ ಪ್ಲೇಸಿಗೆ ಬಂದಿದ್ದೀವಿ. ಇದು ಯಾಕೆ ಅಂತ ಹೇಳಿದ್ರೆ ಅನೇಕ ಕಂಪ್ನಿಗಳು ಇಲ್ಲಿ ಹೂಡಿಕೆ ಮಾಡಲಿಕ್ಕೆ ಹಿಂಜರಿತಾ ಇದ್ದಾವೆ. ಒಂದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಲ್ಲ ಅಂತಕ್ಕಂಥದ್ದು ಒಂದು ವಿಚಾರ. ಎರಡನೇದು, ಇಲ್ಲಿ ಕರೆಂಟಿನ ಬಿಲ್ ಯಾವಾಗ ಇವರು ಎಲೆಕ್ಟ್ರಿಸಿಟಿ ಕಮರ್ಷಿಯಲ್ ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡಿದ್ರು, ಕೆಲವೊಂದು ಕಂಪ್ನಿಗಳು ಇಲ್ಲಿಂದ ಎತ್ಕೊಂಡು ಬೇರೆ ರಾಜ್ಯಕ್ಕೆ ಹೊರಟೋದ್ವು. 1-2 ಕಂಪ್ನಿಗಳು ಮೂವ್ ಆಗಿ, ದೊಡ್ಡ ಕಂಪ್ನಿಗಳೇ ಮೂವ್ ಆಗಿದ್ದಾವೆ. ಆಯ್ತಾ? ಒಂದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ನೀವು ಜಾಸ್ತಿ ಆಗಿದೆ. ಇನ್ನೊಂದು, ನೀವು ಎಲೆಕ್ಟ್ರಿಸಿಟಿ ವಿಚಾರದಲ್ಲಿ ಮಾತಾಡ್ತಾ ಇರಬೇಕಾದ್ರೆ 36 ಪೈಸೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಇನ್ನೊಂದು ವಿಚಾರನ ಇಲ್ಲಿ ಪ್ರಸ್ತಾಪ ಮಾಡಬೇಕು. ಇಲ್ಲಿ ನಿಮಗೆ ಗೊತ್ತಿರ್ಬೋದು PM ಸೂರ್ಯಘರ್ ಅಂತ ಯೋಜನೆ ಇದೆ. ಆ ಯೋಜನೆ ಒಳಗೆ ಏನಾಗುತ್ತೆ ಅಂದರೆ ಸೋಲಾರ್ ಪ್ಯಾನಲ್ ಹಾಕ್ತಾರೆ, ಅದಕ್ಕೊಂದು 60,000 ಒಂದು ಲಕ್ಷ ಖರ್ಚಾಗಿದ್ರೆ ಒಂದು 60,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅದು ಬೇರೆ ವಿಚಾರ. ನಾನು ಸಬ್ಸಿಡಿ ವಿಚಾರದಲ್ಲಿ ಈಗ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಫಸ್ಟು 2023ಕ್ಕಿಂತ ಮುಂಚೆ 1 ಯೂನಿಟ್ಟಿನ ವಿದ್ಯುತ್ ದರವನ್ನು ರಾಜ್ಯ ಸರ್ಕಾರ ಪರ್ಚೇಸ್ ಮಾಡ್ತಾ ಇತ್ತು. ಅದ್ರದ್ದು ಬೆಲೆ ಎಷ್ಟಾಗಿತ್ತು ಅಂದರೆ 7.5 ರೂಪಾಯಿ ಆಗಿತ್ತು. ಅದಾಗಿ ಬಂದು 1 ವರ್ಷದಲ್ಲಿ ಏನು ಮಾಡ್ತಾರೆ ಅಂತ ಅದನ್ನ 6.5 ರೂಪಾಯಿಗೆ ಇಳಿಸ್ತಾರೆ. ಇವತ್ತು ಅದನ್ನ 3.5 ರೂಪಾಯಿಗೆ ಅದೇ ವಿದ್ಯುತ್ತನ್ನು ಇವರು 1 ಯೂನಿಟ್ ಅವರಿಂದ ಖರೀದಿ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಜನರೇಟ್ ಮಾಡ್ತಾರಲ್ಲ ಇವರು ಸೋಲಾರ್ ಪ್ಯಾನಲ್ ಇಂದ ಗ್ರಿಡ್ಗೆ ಕನೆಕ್ಟ್ ಮಾಡಿರುವಂತ ಎಲೆಕ್ಟ್ರಿಸಿಟಿ ಇದೆಯಲ್ಲ, ಅದು 3 ರೂಪಾಯಿಗೆ ಇಳಿಸಿದ್ರು. ಅಂದ್ರೆ ಈ ಕಡೆಯಿಂದ ತಗೊಳ್ಳುವಂಥದ್ದಕ್ಕೂ ಸಮೇತ ಇವ್ರು ರೇಟ್ ಕಡಿಮೆ ಮಾಡಿದ್ರು. ಈ ಕಡೆ ಏನು ಅಂತ ಹೇಳಿದ್ರೆ ನಾವು ಬಳಕೆ ಮಾಡ್ತೀವಲ್ಲ ಆ ಎಲೆಕ್ಟ್ರಿಸಿಟಿಗೆ ಜಾಸ್ತಿ ಮಾಡಿದ್ರು. ಇದರಲ್ಲಿ ಎಲ್ಲದನ್ನು ಇವರ ಒಂದೇ ದೃಷ್ಟಿಕೋನ ಏನು, ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ನೋಡಿ, ಒಂದು ಹೇಳ್ತೀನಿ, GST ಕೌನ್ಸಿಲ್ ಅನ್ನ ಯಾರು ತಂದಿದ್ದು? GST ಯಾರು ತಂದಿದ್ದು? ಇವ್ರ ಸರ್ಕಾರದವರೆಲ್ಲ ರೂಪರೇಷೆ ಮಾಡಿದ್ರು, ನಾವು ಅದನ್ನ ಲಾಗು ಮಾಡಿದ್ವಿ. ಫಸ್ಟ್ GST ಮೀಟಿಂಗ್ ಅಲ್ಲಿ ಹೇಳಿದ್ರು ನಮಗೆ ನಷ್ಟ ಆಗುತ್ತೆ ಅಂತ ರಾಜ್ಯ ಸರ್ಕಾರಗಳು ಹೇಳಿದ್ರು. GST ಕಾಂಪನ್ಸೇಷನ್ ಅಂತ ಕೊಟ್ವಿ, ಪ್ರತಿಯೊಂದು ರಾಜ್ಯ ಸರ್ಕಾರಗಳಿಗೂ ಕಾಂಪನ್ಸೇಷನ್ ಕೊಟ್ವಿ. 2021 ಕೊಟ್ವಿ. ಅದಾದ ನಂತರದಲ್ಲಿ ಹೇಳಿದ್ವಿ ನೀವು GST ಕಾಂಪನ್ಸೇಷನ್ ಆಯ್ತು, ಇಲ್ಲಿಗೆ ಮುಗೀತು ಅಂತ ಹೇಳಿದ್ವಿ. ಅದಾದ ನಂತರದಲ್ಲಿ ನಾವೇನ್ ಮಾಡಿದ್ವಿ, ನೀವು ಸಾಲ ಮಾಡ್ಕೊಳ್ಳೋದಿದ್ರೆ ಸಾಲ ಮಾಡ್ಕೊಳ್ಳಿ, ನಾವು ಅದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ರಾಜ್ಯ ಸರ್ಕಾರ. ಯಾಕೆ ನೀವೇ ಇದು ಮಾಡ್ಕೊಂಡು ನೀವು ಬಕ್ಕಸದಿಂದ ತುಂಬಿಸ್ಕೊಳ್ಳಿ ಅಂತ ಹೇಳುವಂತ ವಿಚಾರದಲ್ಲಿ ಅದರದ್ದು ಬಡ್ಡಿ ಮಾತ್ರ ನಾವು ಕಟ್ತೀವಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ. ಅದಕ್ಕೆ ಏನ್ ಹೇಳ್ತು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳು ಏನ್ ಹೇಳಿದ್ವು ಅಂತ ಹೇಳಿದ್ರೆ, ನಮ್ಗೆ ಆಗೋದಿಲ್ಲ, ಅದು ನೀವೇ ನಾವು ಟ್ರಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವೇ ಲೋನ್ ತಗೊಂಡು ನಮಗ್ ಕೊಡಿ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ವು. ಆ ರೀತಿಯಾಗಿ ನಡೆದಿದೆ. ಅದಕ್ಕೋಸ್ಕರ ಇದಾಗ್ತದೆ. ಆವಾಗ ಆ ಟೈಮಲ್ಲಿ 2 ವರ್ಷ ನಮ್ದು ಸರ್ಪ್ಲಸ್ ಬಜೆಟ್ ಇತ್ತು. ಆ ಟೈಮಲ್ಲಿ ನಾವು ಯಾವುದೇ ಸಾಲವನ್ನು ತಗೊಂಡಿಲ್ಲ. ಇವ್ರು ಅದನ್ನು ತಗೊಂಡ್ರು. ಇವ್ರು ಏನ್ ಹೇಳ್ತಾರೆ, ಇವ್ರದ್ದು ವಾದ ಹೇಗೆ ಅಂತ ಹೇಳಿದ್ರೆ, ನಾವು ಏನದೇನು RBI ಹಾಕಿದಲ್ಲ ಮಿತಿ, ಅದರೊಳಗೇನೆ ನಾವು ಸಾಲ ಮಾಡ್ತಾ ಇದೀವಿ, ನಾವು ಅದನ್ನೇನು ಎಕ್ಸೀಡ್ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ ಸಾಲವನ್ನು ಇವ್ರು ಮಾಡ್ತಾ ಇದ್ದಾರೆ. ಏನಕ್ಕೆ ಸಾಲ ಮಾಡ್ತಾ ಇದ್ದಾರೆ? ಇವರ ಗ್ಯಾರಂಟಿ ಭಾಗ್ಯಗಳನ್ನು ಏನು ಗ್ಯಾರಂಟಿ ಅಂತ ಘೋಷಣೆ ಮಾಡಿದ್ದಾರೆ, ಅದಕ್ಕೆ ಇವ್ರು ಮಾಡ್ತಾ ಇದ್ದಾರೆ. ಅದರಿಂದ ವಾಪಸ್ ರೆವಿನ್ಯೂ ನಿಮಗೆ ರಿಟರ್ನ್ ಬರೋದಿಲ್ಲ. ಅದೇ ಮೋದಿ ಗೌರ್ಮೆಂಟ್ ಸಾಲ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರಲ್ಲ, ವೇರ್ ದೇ ಆರ್ ಇನ್ವೆಸ್ಟಿಂಗ್. ನೀವು ಒಂದು ದೇಶದ ಎಕಾನಮಿ ನೀವು ಒಳಗಡೆ ಸಾಲ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದನ್ನು ತೀರ್ಸೋ ತಾಕತ್ತಿದ್ದವಂಗ ಮಾಡಬೇಕಾಗತ್ತೆ. ಇವ್ರಿಗೆ ಅದಿಲ್ಲ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಸಾಲದ ಹೊರೆನ ಜಾಸ್ತಿ ಮಾಡ್ತಾ ಇದ್ದಾರೆ ಹೊರತು ಇವ್ರೀಗ ಇವ್ರ ಬಜೆಟ್ ಘೋಷಣೆಯಲ್ಲಿ ಏನ್ ಹೇಳಿದ್ದಾರೆ ಗೊತ್ತಾ, 2028ಕ್ಕೆ ನಾವು ಸರ್ಪ್ಲಸ್ ಬಜೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವ್ರು ಹಾಕಿರೋ ಬಜೆಟ್ ಅಲ್ಲೇ ಹೇಳಿರುವಂತದ್ದು, ಬೇರೆ ಎಲ್ಲೂ ಅಲ್ಲ. ಆಯ್ತಾ? ಅದನ್ನು ಕೊಡುವಂತದ್ದು ಆಗ್ಲಿ ಅನ್ನುವಂಥದ್ದು ನಾವು ಕೇಳ್ಕೊತೀವಿ. ಯಾಕೆಂತ ಹೇಳಿದ್ರೆ ಸರ್ಪ್ಲಸ್ ಬಜೆಟ್ ಇದ್ದಾವ ಮಾತ್ರ ನೀವು ಇವಾಗ ಇವ್ರು ಕೊಡ್ತಾರೆ ಡಿಫಿಸಿಟ್ ಬಜೆಟ್, ಸಾಲ ಮಾಡ್ಲೇಬೇಕು ಇವರು. ಅಲ್ಲಿ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಮೋದಿ ಗೌರ್ಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಏನು ಇನ್ವೆಸ್ಟ್ ಮಾಡಿದಾರಲ್ಲ ರೋಡ್ಗಳ ಮೇಲೆ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾರೇ ಎಕನಾಮಿಕ್ ತಜ್ಞರು ಇದ್ರೆ ಅವ್ರ ಹತ್ರ ಕೇಳಿ ಏನಕ್ಕೆ ಈ ರೀತಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ. ನೀವು ಒಂದು ಇನ್ಫ್ರಾಸ್ಟ್ರಕ್ಚರ್ ನೀವು ಡೆವಲಪ್ ಮಾಡಿದ್ರೆ, ನೀವು ಯು ಆರ್ ಕ್ರಿಯೇಟಿಂಗ್ ದ ಅಸೆಟ್ಸ್. ವೆನ್ ಯು ಆರ್ ಕ್ರಿಯೇಟಿಂಗ್ ದ ಅಸೆಟ್, ವೆನ್ ದ ರೆವೆನ್ಯೂ ಇಸ್ ಕಮಿಂಗ್ ಔಟ್ ಆಫ್ ಯುವರ್ ಅಸೆಟ್ಸ್, ನಿಮಗೆ ಲಾಭ ಆಗುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವ್ರು ಏನ್ ಮಾಡ್ತಾ ಇದ್ದಾರೆ,
ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ KSRTC ಬಸ್ಸಿಂದು ಇವ್ರದ್ದು ಕೊಡ್ಲಿಕ್ಕೆ ಆಗೋದಿಲ್ಲ, ದುಡ್ಡು ಕೊಡ್ಲಿಕ್ಕೆ, ಪೆನ್ಷನ್ ಏನು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರಿ ಸಂಸ್ಥೆ ಜಮೀನನ್ನ ಮಾರ್ಲಿಕ್ಕೆ ಇವ್ರು ಹೋಗ್ತಾ ಇದ್ದಾರೆ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಎರಡನೇದು ಒಂದು ಆಮೇಲೆ ಇವರು ಸುಮ್ನೆ ನೋಡ್ರಿ, ನೀವು ಆಯ್ತು ನಿಮ್ ಕೈಲಿ ಅಧಿಕಾರ ಇತ್ತಲ್ಲ, ಸರಿ ಮಾಡಿ ಅದನ್ನ. ಅದು ಬಿಟ್ಟು ಸಾಲ ಮಾಡ್ಕೊಂಡು ನೋಡಿ, ನೀವು ಒಂದು ನೀವು ಯಾವ್ದೋ ಒಂದೇ ಒಂದು ಇದು ಮಾಡಿಲ್ಲ. ಎಲ್ಲ ಹಿಂದಿನ ಸರ್ಕಾರ ಏನ್ ಮಾಡಿ ಇಟ್ಟೋಗಿತ್ತು ಅದನ್ನ ಮಾಡ್ತಾ ಇದ್ದಾರೆ. ಇವ್ರ ಸರ್ಕಾರ ಬಂದು 2 ವರ್ಷ ಆಗಿದೆ, ನೀವು ಅದನ್ನೇ ಮಾಡ್ತಾ ಇರೋದು. ಈಗ ಗುಡ್ಸ್ಕೊಂಡಾತ್ರನೇ ಮಾಡ್ತಾ ಇರೋದು. ಗೃಹಲಕ್ಷ್ಮಿ ಒಂದ್ ನಿಮಿಷ ಅದನ್ನ ಹೇಳಿ ಅದು ಬಿಟ್ಬಿಟ್ಟು ನೀವು ಕೊಡಕ್ಕಾಗಲ್ಲ. 2 ತಿಂಗಳೇ ಬಂದಿಲ್ಲ ಅಂತ ಹೇಳಿ ಲಕ್ಷ್ಮಿ ಶಶಿಕಾಂತ್ ಸರ್ ಗಮನಿಸ್ತಾ ಇರಬಹುದು. ಈಗ ಹಾಲಿನ ದರ ಹೆಚ್ಚಳಕ್ಕೆ ಕುರಿತಂತೆ ಮಾತನಾಡ್ತಾ ಹೋಗೋದಾದ್ರೆ KMF ನ ವಾರ್ಷಿಕ ಆದಾಯ 2024ರ ಲೆಕ್ಕಾಚಾರದ ಪ್ರಕಾರ 14,000 ಕೋಟಿ ಆದಾಯ ಅವ್ರಿಗೆ ಕಳೆದ ವರ್ಷ ಬಂದಿತ್ತು. ಈ ವರ್ಷ ಅದಕ್ಕಿಂತ ಜಾಸ್ತಿ ಬರ್ಬೋದು. ಯಾಕಂತ ಹೇಳಿದ್ರೆ ಪ್ರಾಡಕ್ಟ್ಗಳು ಜಾಸ್ತಿ ಇವೆ, ಸೇಲ್ ಕೂಡ ಜಾಸ್ತಿ ಆಗ್ಬಹುದು, ಬೇರೆ ಬೇರೆ ರಾಜ್ಯಕ್ಕೂ ಕೂಡ ವಿಸ್ತರಿಸಿದ್ದಾರೆ. ಈಗ 4 ರೂಪಾಯಿ ಹೆಚ್ಚಳ ಮಾಡುವಂತ ಸಂದರ್ಭದಲ್ಲಿ ಅವರು ಕೊಟ್ಟಂತ ಕಾರಣ ಅಂತ ಹೇಳಿದ್ರೆ ಈ 4 ರೂಪಾಯಿಯನ್ನ ನಾವು ರೈತರಿಗೆ ಕೊಡ್ತೀವಿ ಅಂತೇಳಿ, ಜನರಿಂದ ತಗೊಂಡು ರೈತರಿಗೆ ಕೊಡುವಂತ ಅನಿವಾರ್ಯತೆ KMFಗೆ ಇದೆಯಾ ಸರ್? ಹಾಗೇನೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ 4 ರೂಪಾಯಿ ರೈತರಿಗೆ ತಲುಪುತ್ತಾ? ಓಕೆ ಸರ್, ಮೊದಲನೇದಾಗಿ ಜನರ ಮೆಂಟಾಲಿಟಿ ನೀವು ಅರ್ಥ ಮಾಡ್ಕೋಬೇಕು. ನೀವು ಬೆಲೆ ಏರಿಕೆ ಮಾಡಿದ್ರೆ ಜನರು ಕನ್ಸ್ಯೂಮ್ಷನ್ ಕಡಿಮೆ ಮಾಡ್ತಾರೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಇವಾಗ ಮೆಟ್ರೋ ದರನ ಏರಿಸಿದ್ರು, ಆಯ್ತು ಏನಾಯ್ತು, ಪ್ರತಿ ದಿವಸ 1 ಲಕ್ಷ ಜನ ಟ್ರಾವೆಲಿಂಗ್ ಮಾಡೋದನ್ನ ನಿಲ್ಲಿಸಿದ್ರು. ಅರ್ಥ ಆಯ್ತಾ? ಅದ್ರ ಅರ್ಥ ಏನು, ಅಷ್ಟೊಂದು ಲಾಸು ಆಯ್ತು ಮೆಟ್ರೋಗೆ. ಈಗ ಹಾಲು ಹೇಳ್ತಾ ಇದ್ದೀನಿ, ನೀವು ಹಾಲಿನ ಮಾಡ್ತೀರಾ, ನಾನು 1 ಲೀಟರ್ ನಾನು ಮನೆಗೆ ತಗೊಳ್ತಾ ಇದ್ರೆ ನಾನು ನಾಳೆಯಿಂದ ಅರ್ಧ ಲೀಟರ್ ತಗೊಳ್ತೀನಿ. ಅಷ್ಟು ಏನಾಯ್ತು, ಉತ್ಪಾದನೆ ಏಟ್ ಬಿತ್ತು. ಇದೇ ರೀತಿಯಾಗಿ ಜನಸಾಮಾನ್ಯರ ನೀವು ಮೊದಲು ಕೇಂದ್ರ ಸರ್ಕಾರ ಎಲ್ಲರಿಗೂ ಸಹಿತ ಉಚಿತವಾದಂತ ಬಡವರ ಜನರಿಗೆ ಉಚಿತವಾದಂತ ಸಿಲಿಂಡರ್ ಕೊಡ್ತೀನಿ, ಒಲೆ ಕೊಡ್ತೀನಿ ಅಂತಂದ್ರು. ಆಯ್ತಪ್ಪ, ಎಲ್ಲಾ ಹಳ್ಳಿ ಜನರೆಲ್ಲ ಬಹಳ ಖುಷಿಯಿಂದ ತೆಗೆದುಕೊಂಡ್ರು. ಇವಾಗ ಹೋಗ್ಬಿಟ್ಟು ಯಾವ್ದಾರು ಹಳ್ಳಿಯಲ್ಲಿ ನೋಡಿ ನೀವು, ಯಾರು ಸಿಲಿಂಡರ್ ಬಳಸೋದಿಲ್ಲ, ಎತ್ತಿ ಬಿಸಾಕಿದ್ದಾರೆ. ಮತ್ತೆ ಒಲೆಗೆ ಕಟ್ಟಿಗೆನೆ ಬಳಸ್ತಾ ಇದ್ದಾರೆ. ಯಾಕೆ ಬಳಸ್ತಾ ಇದ್ದಾರೆ? ಯಾಕೆ ಅಂತಂದ್ರೆ ಮೊದಲು ಉಚಿತ ಅಂದ್ರು, ಆಮೇಲೆ ದುಡ್ಡು ಕೊಟ್ಟು ತಗೊಳ್ಳಿ ಅಂತಂದ್ರು. ಸೊ ಆದ್ದರಿಂದ ನೀವು ಯಾವಾಗ ನಮಗ್ ಹೊರಗೆ ಮಾಡ್ತಿರೋ, ಯಾಕೆ ನನ್ನ ಬಜೆಟ್ ಬಹಳ ಕಡಿಮೆ ಸರ್, ಅದ್ರ ಒಳಗಡೆಗೆ ನನ್ನ ಫ್ಯಾಮಿಲಿ ನಡೆಸಬೇಕಾಗಿದೆ. ಅವಾಗ ನೀವು ಹೆಚ್ಚಿಗೆ ಮಾಡಿದ್ರೆ ನಾನು ಏನ್ ಮಾಡ್ತೀನಿ, ಕಡಿಮೆ ಮಾಡ್ತೀನಿ. ಟೊಮೊಟೊ ಬೆಲೆ 100 ರೂಪಾಯಿ ಆಗ್ಬಿಟ್ರೆ ನಾನು ಏನ್ ಮಾಡ್ತೀನಿ, ಅದನ್ನ ಬಳಸೋದ್ ನಿಲ್ಲಿಸ್ಬಿಡ್ತೀನಿ, ಹುಣಸೆನ ಹಾಕ್ತೀನಿ. ಇದು ಏನಾಗುತ್ತೆ, ಪ್ರೊಡಕ್ಟಿವಿಟಿಗೆ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಏಟೇ ಬೀಳುತ್ತೆ. ಆದ್ದರಿಂದ ನೀವು ಹೆಚ್ಚು ಏರಿಸಿದ ಹಾಗೆ ಅದರ ಕನ್ಸ್ಯೂಮ್ಷನ್ ಕಡಿಮೆನೂ ಆಗುವ ಚಾನ್ಸಸ್ ಗಳು ಇದ್ದಾವೆ ಅನ್ನೋದು ಇದಕ್ಕೆ ಹೇಳೋದು ವೈಜ್ಞಾನಿಕತೆ ಅಂತ. ಇವುಗಳನ್ನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆಮೇಲೆ ಇವ್ರು ಕೇಂದ್ರ ಸರ್ಕಾರ, ಬಿಜೆಪಿ ಅವರು ಕೇಂದ್ರ ಸರ್ಕಾರವನ್ನ ಹೊಗಳ್ತಾರೆ, ಹೇಳ್ತಾನೆ ಇರ್ತಾರೆ. ಇವಾಗೂ ಸಹಿತ ಅವ್ರು ಹೇಳಿದ್ರು ನನಗೆ ಯಾಕೆ ಸ್ವಲ್ಪ ಕಸಿಬಿಸಿ ಆಯ್ತು. ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇದೆ. ಆಯ್ತಪ್ಪ, ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀರಾ, ಇನ್ಫ್ರಾಸ್ಟ್ರಕ್ಚರ್ ಯಾರ ಜೊತೆ ಮಾಡ್ತಾ ಇದ್ದೀರಾ? ಮತ್ತದೇ ಅದಾನಿ, ಮತ್ತದೇ ಅಂಬಾನಿ, ನೀವು ಮಾಡ್ತಕ್ಕಂತ ಎಲ್ಲಾ ಹೈವೇ ರಸ್ತೆಗಳು, ಟೋಲ್ ರಸ್ತೆಗಳು ಎಲ್ಲವೂ ಸಹಿತ ಏನು, ಮತ್ತೆ ಪ್ರೈವೇಟೈಸೇಷನ್, ಮತ್ತೆ ಖಾಸಗಿಯವರ ಜೊತೆಗೆ ಹೊಂದಾಣಿಕೆ. ಆ ಲಾಭ ಎಲ್ಲಿ ಹೋಗುತ್ತೆ? ಸರ್ಕಾರಕ್ಕೆ ಬರೋದಿಲ್ಲ. ಸರ್ಕಾರಕ್ಕೆ ಬಂದ್ರೆ ಜನರಿಗೆ ಬರಬಹುದಿತ್ತು, ಅದು ಸರ್ಕಾರಕ್ಕೆ ಲಾಭ ಬರೋದಿಲ್ಲ. ಲಾಭ ಬರೋದು ಯಾವುದು? ಮತ್ತೆ ಕಾರ್ಪೊರೇಟ್ ಸೆಕ್ಟರ್ಸ್ ಗಳಿಗೆ, ಕಾರ್ಪೊರೇಟ್ ಕುಳಗಳಿಗೆ ಹೋಗುತ್ತೆ. ಈ ರೀತಿಯಾಗಿ ಸರ್ಕಾರ ಅನ್ನೋದು ಬಹಳ, ಮೋದಿ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಗವರ್ನೆನ್ಸ್ ಬಹಳ ಲೆಸ್ ಗವರ್ಮೆಂಟ್ ಅಂದ್ರೆ ಏನು ನಮ್ಮ ಕೆಲಸ ಅಲ್ಲ ಅದು. ಆದ್ರಿಂದ ಇಲ್ಲಿ ಇರ್ತಕ್ಕಂತ ಏನು ನವರತ್ನಗಳು ಅಂತ ಹೇಳ್ತಾ ಇದ್ದೀವೋ ಅಂತ ದೊಡ್ಡ ಸೆಕ್ಟರ್ಸ್ ಗಳನ್ನೆಲ್ಲ ಮಾರಾಟ ಮಾಡಿ, ಆಮೇಲೆ ಇನ್ನು ಈಗ ಇರತಕ್ಕಂಥವುಗಳೆಲ್ಲವನ್ನು ಏರ್ಪೋರ್ಟ್ ಗಳನ್ನ ನೀವು ಕೊಟ್ಬಿಡಿ ಖಾಸಗಿ ಅವರಿಗೆ, ಅದೇ ರೀತಿ ಬಂದರುಗಳನ್ನ ಕೊಟ್ಬಿಡಿ, ಎಲ್ಲವನ್ನು ಖಾಸಗೀಕರಣ ಮಾಡ್ಬಿಡಿ. ಯಾಕಂದ್ರೆ ಕಾಂಗ್ರೆಸ್ನವ್ರಿಗೆ ನಾವು ಎಷ್ಟೇ ನಾನು ಕಾಂಗ್ರೆಸ್ ಅನ್ನು ವಿಮರ್ಶೆ ಮಾಡಿದ್ರು ಸಹಿತ ಅವ್ರು ಎಲ್ಲವನ್ನು ರಾಷ್ಟ್ರೀಕರಣ ಮಾಡಿದ್ರು, ಅಂದ್ರೆ ರಾಷ್ಟ್ರೀಯ ಸಂಪತ್ತನ್ನಾಗಿ ಮಾಡಿದ್ರು. ಆದ್ರೆ ಇವರು ರಾಷ್ಟ್ರೀಯ ಸಂಪತ್ತನ್ನ ಖಾಸಗೀಕರಣಗೊಳಿಸಿ ಎಲ್ಲವನ್ನೂ ಸಹಿತ ನೀವು ಖಾಸಗಿಯವರು ಕೊಟ್ಟಿದ್ದಾರೆ, ಕಾರ್ಪೊರೇಟ್ ಸೆಕ್ಟರ್ ಅವರು ಕೊಟ್ಟಿದ್ದಾರೆ. ಆದ್ರೆ ನೀವು ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಿರೋ ಅವು ಎಲ್ಲದರ ಹಿಂದೆ ಕಾರ್ಪೊರೇಟ್ ಲೆಕ್ಕಾಚಾರಗಳೇ ಇರ್ತವೆ. ನೀವೊಂದು ರಸ್ತೆ ಮಾಡ್ಬೇಕಾದ್ರೂ ಕಾರ್ಪೊರೇಟ್ ಸೆಕ್ಟರ್ ಗೆ ಉಪಯೋಗ ಆಗೋ ರೀತಿಯಲ್ಲೇ ಮಾಡ್ತೀರಾ, ಬಂದರುಗಳನ್ನು ಮಾಡ್ತೀರಾ. ಆಮೇಲೆ ಎಕ್ಸ್ಪ್ರೆಸ್ ಟ್ರೈನ್ಗಳು ಸಹಿತ ಅವ್ರಿಗೇನೆ, ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕು ಅಂದ್ರೆ 3 ಗಂಟೆಲಿ ಹೋಗ್ಬೇಕು ಅಂತೀರಾ, 3 ಗಂಟೆಲಿ ಹೋಗ್ಬೇಕಾದಾಗ 30% ಎಕ್ಸ್ಟ್ರಾ ಮಾಡ್ತೀರಾ. ಸೊ ಆದ್ದರಿಂದ ಜನಸಾಮಾನ್ಯರಿಗೆ ಉಪಯೋಗ ಇದೆಯಾ? ಜನಸಾಮಾನ್ಯರಿಗೆ ಉಪಯೋಗ ಆಗ್ತಕ್ಕಂಥ ಬಹುಸಂಖ್ಯಾತರ ಹಿತರಕ್ಷಣೆಗಾಗಿ ಸರ್ಕಾರ ಇರುವುದು, ಅದಕ್ಕಾಗಿ ನಾವು ಆಯ್ಕೆ ಮಾಡಿ ಕಳಿಸಿದ್ದು, ಅದಕ್ಕಾಗಿಯೇ ನಾವು ತೆರಿಗೆಯನ್ನ ಕಟ್ಟುವುದು.
ಆದ್ರೆ ಈಗ ಸರ್ಕಾರಗಳು ಯಾಕೆ ಕಾರ್ಪೊರೇಟ್ ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಯೋಜನೆಗಳನ್ನು ರೂಪಿಸ್ತವೆ ಅನ್ನೋದ್ರ ಬಗ್ಗೆಯೂ ಸ್ವಲ್ಪ ನಮ್ಗೆ ಗ್ಯಾರಂಟಿ ಕೊಟ್ರಿ, ಉಚಿತ ಅಕ್ಕಿ ಕೊಟ್ರಿ ಅನ್ನೋದು ಮುಖ್ಯ ಅಲ್ಲ. ಇಡೀ ದೇಶದ ಸಂಪನ್ಮೂಲ ಸಂಪತ್ತು ಯಾಕೆ ಕೇವಲ ಬೆರಳೆಣಿಕೆಯಷ್ಟು ಜನರ ಕೈಯಲ್ಲಿದೆ? ಯಾಕೆ ಬರೀ ಕೇವಲ 10% ಜನ ಇಡೀ ದೇಶದ 50% ಸಂಪನ್ಮೂಲಗಳನ್ನ ಹೊಂದಿದ್ದಾರೆ? ಇವುಗಳನ್ನ ಪ್ರಶ್ನೆ ನಾವು ಮಾಡ್ಬೇಕೋ ಬೇಡವೋ? ಜನಸಾಮಾನ್ಯರು ಮಾಡ್ಬೇಕೋ ಬೇಡವೋ? ಅದಕ್ಕೆ ಕಾರಣೀಕರ್ತರು ಯಾರು? ಅದಕ್ಕೆ ಮತ್ತೆ ಕಾರಣೀಕರ್ತರು ಸಹಿತ ಇದೇ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಎಲ್ಲಾ ಪಕ್ಷಗಳು, ಎಲ್ಲಾ ಸರ್ಕಾರಗಳೇ. ಹಾಗಾದ್ರೆ ಬೆಲೆ ಏರಿಕೆ ಆಗುತ್ತಲ್ಲ, ಬೆಲೆ ಏರಿಕೆ ಇಷ್ಟಾಯ್ತು ಅಷ್ಟಾಯ್ತು ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ಅದಕ್ಕೆ ಕಾರಣ ಯಾರು? ಮತ್ತೆ ನೀವೇ ಆಳುವವರೇ. ಸೊ ಆದ್ದರಿಂದ ನೀವು ಆಳುವವರು ಮೊದಲು ಜನಸಾಮಾನ್ಯರ ಪರವಾಗಿದ್ದೀರೋ ಅಥವಾ ಶ್ರೀಮಂತರ ಪರವಾಗಿದ್ದೀರೋ? ಕಾರ್ಪೊರೇಟ್ ಸೆಕ್ಟರ್ ಪರವಾಗಿದ್ದೀರೋ ಅಥವಾ ಕೂಲಿ ಕಾರ್ಮಿಕರ ಪರವಾಗಿದ್ದೀರೋ? ಹಾಗಾದಾಗ ಹೇಳಿ ನೀವು. ನಮಗೆ ಗ್ಯಾರಂಟಿ ಉಚಿತ ಕೊಟ್ಬಿಟ್ಟು ಮೂಗಿ ಬೆನ್ನೆ ಹಚ್ಚೋದು ಬೇಕಾಗಿಲ್ಲ. ಅಲ್ಲಿ 20 ಲಕ್ಷ ಕೋಟಿ ರೂಪಾಯಿಯನ್ನು ವೇವ್ ಅಪ್ ಮಾಡೋದು. ಇಲ್ಲಿ ರೈತರಿಗೆ ಕೊಡ್ತಕ್ಕಂಥ ಸಾಲ ಇದೆಯಲ್ಲ, 4% ಸಾಲ ಕೊಡ್ತಿದ್ರು ಸ್ವಾಮಿ, ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಅಂದ್ರೆ ರೈತರಿಗೆ ಇರ್ತಕ್ಕಂಥದ್ದು, ಕೂಲಿ ಕಾರ್ಮಿಕರಿಗೆ ಇರ್ತಕ್ಕಂಥ ಸವಲತ್ತುಗಳನ್ನ ಕಡಿಮೆ ಮಾಡೋದು, ಇಲ್ಲ ಅಂದ್ರೆ ಅವ್ರು ಸಾಯಬಾರ್ದು ಮತ್ತು ಬದುಕಬಾರ್ದು, ಆ ರೀತಿಯಾಗಿ ಏನೋ ಉಚಿತ ಕೊಟ್ಬಿಟ್ಟು ಬದುಕೋ ರೀತಿಯಲ್ಲಿ, ಓಟ್ ಹಾಕೋ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ಆದ್ರೆ ಜನಸಾಮಾನ್ಯರ ಬದುಕಿನ ಜೀವನ ಮಟ್ಟವನ್ನ ಎತ್ತರಿಸತಕ್ಕಂತ ಕೆಲಸವನ್ನ ಏನು ಮಾಡಿದ್ದೀರಿ ಹೇಳಿ ಸ್ವಾಮಿ? ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ದು ಎಲ್ಲಿ ಮಾಡಿದ್ದೀರಿ ಹೇಳಿ ಸ್ವಾಮಿ? ಹೋಗ್ಲಿ, ನೀವು ಕೊಟ್ಟತಕ್ಕಂತ ಪ್ರಣಾಳಿಕೆಗಳೇನಿದಾವಲ್ಲ ಅವುಗಳೆಲ್ಲವನ್ನು ಸಹಿತ ಇಂಪ್ಲಿಮೆಂಟ್ ಮಾಡಿದ್ರ ಅದನ್ನ ಹೇಳಿ ಸ್ವಾಮಿ. ಅದಿಲ್ವಲ್ಲ. ಸೊ ಆದ್ದರಿಂದ ದಯವಿಟ್ಟು ಕುವೆಂಪು ಅವರು ಹೇಳಿದ ಹಾಗೆ ಎಲ್ಲಾ ಆಳುವವರು ಜಿಗಣಿಗಳೇ ನಮ್ಮ ನೆತ್ತರಿಗೆ, ಅಂದ್ರೇನು ಜನಸಾಮಾನ್ಯರ ನೆತ್ತರಿಗೆ ಜಿಗಣಿಗಳೇ ಆಗಿದ್ದೀರಾ ನೀವೆಲ್ಲರೂ ಸಹಿತ. ಆದ್ದರಿಂದ ಎಲ್ಲಿವರೆಗೂ ಸಹಿತ ನೀವು ಶ್ರೀಮಂತರ ಪರವಾಗಿರ್ತಿರೋ, ಕಾರ್ಪೊರೇಟ್ ಸೆಕ್ಟರ್ ಪರವಾಗಿರ್ತಿರೋ, ಅಲ್ಲಿವರೆಗೂ ಸಹಿತ ನೀವು ರೈತ ವಿರೋಧಿಗಳು, ಜನ ವಿರೋಧಿಗಳು, ಕಾರ್ಮಿಕ ವಿರೋಧಿಗಳು, ಮಹಿಳಾ ವಿರೋಧಿಗಳು, ಎಲ್ಲಾ ರೀತಿಯ ಜನಸಾಮಾನ್ಯರ ವಿರೋಧಿಗಳು ಅಂತ ನಾವು ಜನಸಾಮಾನ್ಯರು ಡಿಸೈಡ್ ಮಾಡಿದೀವಿ ಸ್ವಾಮಿ. ಆದ್ದರಿಂದ ದಯವಿಟ್ಟು ನಮಗೆ ಹೇರಿಕೆ ಮಾಡಬೇಡಿ, ತಪ್ಪಾರಿಕೆ ಮಾಡಬೇಡಿ, ಜನ ಮಾಡಬೇಡಿ. ದರ್ಶನ್ ಅವರೇ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಿಮ್ಮ ಪಕ್ಷದ ಶಾಸಕರುಗಳೇ ಕೂಡ ಹೇಳ್ತಾ ಇರುವಂತ ವಿಚಾರ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಬರ್ತಾ ಇಲ್ಲ. ಬಿಜೆಪಿ ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿ ಆದ್ರು, ನಿಮ್ಮ ಶಾಸಕರು ಕೂಡ ಭೇಟಿ ಆಗಿದ್ದಾರೆ, ಕೇಳಿದ್ದಾರೆ ಅನುದಾನವನ್ನ. ಇದಕ್ಕೆಲ್ಲದಕ್ಕೂ ಕೂಡ ಅವರು ಕೊಡ್ತಾ ಇರುವಂತ ಕಾರಣ ಅಂತ ಹೇಳಿದ್ರೆ ಗ್ಯಾರಂಟಿಗಳು. ನಿಜಕ್ಕೂ ಕೂಡ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳು ಹೊರೆಯಾಗ್ತಾ ಇದೆಯಾ? ಒಂದ್ ವೇಳೆ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜನರಿಗೆ ಹೋಗ್ತಾ ಇಲ್ವಾ, ಹೇಗೆ ಸರ್? ಗ್ಯಾರಂಟಿ ಯೋಜನೆ ಇದು ನಾನು ಪ್ರತಿಯೊಂದು ಹೇಳೋದಕ್ಕಿಂತ ಇಲ್ಲಿ ಎಷ್ಟು ಜನಕ್ಕೆ ತಲುಪಿದೆ ಅನ್ನುವಂಥದ್ದು ಸಂಪೂರ್ಣ ಮಾಹಿತಿ ಇಲ್ಲಿದೆ ಸರ್. ಇದು ಮಾನ್ಯ ಎಚ್ ಎಂ ರೇವಣ್ಣ ಅವ್ರು ಕೊಟ್ಟಿರೋದು ಒಂದು. ಇನ್ನೊಂದು ಅಭಿವೃದ್ಧಿ ಅನ್ನುವಂಥ ವಿಚಾರ ಸರ್. ನಾನು ಎಲ್ಲದನ್ನು ಹೇಳೋದಕ್ಕಿಂತ ಒಂದೆರಡನ್ನು ಹೇಳ್ತೀನಿ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸರ್ 11,770 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಸಂಡೂರಿನ ಅಭಿವೃದ್ಧಿಗೆ 1,500 ಕೋಟಿ, ತುಮಕೂರಿನ ಅಭಿವೃದ್ಧಿಗೆ 1,200 ಕೋಟಿ, HD ಕೋಟೆ ಅಭಿವೃದ್ಧಿಗೆ 1,700 ಕೋಟಿ ರೂಪಾಯಿ. ಪಶು ವಿಶ್ವವಿದ್ಯಾಲಯ ಬೆಳಗಾಂನಲ್ಲಿ ತೆರೆದಿದ್ದೀವಿ. ಎತ್ತಿನೊಳೆ ಬಹಳ ದೊಡ್ಡ ಒಂದು ಬಹು ಮಹತ್ವಾಕಾಂಕ್ಷೆ ಯೋಜನೆ, ಎತ್ತಿನೊಳೆ ಯೋಜನೆನ ಹಾಸನ ದಾಟಿಸಿದೀವಿ ನೀರನ್ನ. ಇವಾಗ ನಮ್ಮದೇ ಶಂಕುಸ್ಥಾಪನೆ. ಬೆಂಗಳೂರು ಕುಡಿಯೋ ನೀರು 50 ಲಕ್ಷ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ. ಸಾರಿಗೆ ಇಲಾಖೆಯಲ್ಲಿ ಆಲ್ರೆಡಿ ನಾವು 5,800 ಬಸ್ಗಳನ್ನ ಖರೀದಿ ಮಾಡಿದ್ದೀವಿ. 7,110 ಕಿಲೋಮೀಟರ್ ರಾಜ್ಯ ಹೆದ್ದಾರಿಗಳನ್ನ ನಾವು ಮಾಡಾಗಿದೆ ಸರ್. ಬೆಂಗಳೂರಿನಲ್ಲಿ ಈಗ ಸುರಂಗ ಮಾರ್ಗಗಳಿರ್ಬೋದು, ಅಥವಾ ಮೆಟ್ರೋ ಯೋಜನೆ ಆಗಿರ್ಬೋದು, ಅಥವಾ ಡಬಲ್ ಡೆಕ್ಕರ್ ಫ್ಲೈಓವರ್ ಆಗಿರ್ಬೋದು, ಮತ್ತೆ ಕುಡಿಯೋ ನೀರಿನ ವಿಚಾರ ಆಗಿರ್ಬೋದು, ಅನೇಕ ಕೆಲಸಗಳನ್ನ ಕಾಮಗಾರಿಗಳು ನಡೀತಾ ಇದಾವೆ. ಅದು ಕಣ್ಮುಂದೆ ಇರ್ತಕ್ಕಂಥದ್ದು ಸರ್. ಈಗ ಬೇರೆ ಬೇರೆ ಕ್ಷೇತ್ರ ಪ್ರತಿ ಶಾಸಕರಿಗೂ 10 ಕೋಟಿ ರೂಪಾಯಿ, ಅದು 224 ಕ್ಷೇತ್ರಗಳಿಗೂ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದು ಸಹ ತಲುಪ್ತದೆ. ಅದ್ರ ಜೊತೆಗೆ ಅನೇಕ ಯೋಜನೆಗಳನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಬಜೆಟ್ ಗಾತ್ರದಲ್ಲಿ ಆ ಕ್ಷೇತ್ರದ ಸ್ಥಳೀಯ ಶಾಸಕರಿಗೆ ಏನೇನು ಕೊಡಬೇಕು ಕೊಟ್ಟಿದ್ದೀವಿ. ಈಗ ಯಾವ ಶಾಸಕರು ಯಾವುದನ್ನೂ ಮಾತಾಡ್ತಾ ಇಲ್ಲ, ಎಲ್ಲ ಸಂತೃಪ್ತರಾಗಿದ್ದಾರೆ, ಕಾಂಗ್ರೆಸ್ನವರು ಮತ್ತೆ ಉಳಿದ ಪಕ್ಷದವರು. ಬೆಂಗಳೂರಿನ ಕೆಲವೊಂದು ಶಾಸಕರು ಬಿಜೆಪಿಯವರು ಬಂದು ಸರ್ಕಾರದ ಮುಂದೆ ಕೇಳಿದಾಗ ಅವರಿಗೂ ಅನುದಾನ ಕೊಡುವಂತ ವ್ಯವಸ್ಥೆ ಆಗಿದೆ ಸರ್. ಇವಾಗ ನಾನು ಸಿಂಪಲ್ ಆಗಿ ಒಂದು ವಿಚಾರ ಹೇಳ್ತೀನಿ ಸರ್. ನಾನು ಅವಾಗಿಂದ ಏನ್ ಹೇಳಿದ್ರು ಕೆಲವು ಜನರಿಗೆ ಅರ್ಥ ಆಗಲ್ಲ. ನಾನು ನಮ್ಮ ತೆರಿಗೆ ಹಣ ಅಂತ ಅಂದೆ ಸರ್. ವೆರಿ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಈ ರಾಜ್ಯದಲ್ಲಿ ನೆರೆ ಬಂದಿತ್ತಲ್ಲ ಸರ್, 12,257 ಕೋಟಿ ರೂಪಾಯಿ ನಮಗೆ ನುಕ್ಸಾನ್ ಆಗಿತ್ತು ಸರ್, ನಷ್ಟ ಆಗಿತ್ತು. ನಾವು ಕೇಳಿದಾಗ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿದ್ದು 252 ಕೋಟಿ.
12,257 ಕೋಟಿಯಲ್ಲಿ 252 ಕೋಟಿಯಲ್ಲಿ ಸಿಂಪಲ್ ಆಗಿ ಆಗುವಂತ ಮೋಸ. ಬರ ಬಂದಿತ್ತಲ್ಲ ಸರ್, 35,000 ಕೋಟಿ ರೂಪಾಯಿ ನಷ್ಟ ಆಗಿತ್ತು ಸರ್. ನಾವು ಕೇಂದ್ರವನ್ನ ಕೊನೆಗೆ ಕೇಳಿದ್ದು 18,000 ಕೋಟಿ ಸರ್. ಕೇಂದ್ರ ಸರ್ಕಾರ ಕೊಡೋ ಮನಸ್ಸು ಮಾಡಲಿಲ್ಲ. ಕೊನೆಗೆ ನಾವು ಸುಪ್ರೀಂ ಕೋರ್ಟಿಗೆ ಹೋದಾಗ 3,400 ಕೋಟಿ ರೂಪಾಯಿ ಬಂತು ಸರ್. ಮೊನ್ನೆ ಗುಡ್ಡ ಕುಸಿತ ಮತ್ತು ಇನ್ನೊಂದು ನೆರೆ ಎಲ್ಲ ಆದಾಗ ಸರ್, ರಾಜ್ಯ ಸರ್ಕಾರ 778 ಕೋಟಿ ರೂಪಾಯಿ ಕೂಡಲೇ ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತು ಸರ್. ಕೇಂದ್ರದಿಂದ ಇವತ್ತಿನ ತನಕ ಅದಕ್ಕೆ ನಯಾ ಪೈಸೆ ಬಂದಿಲ್ಲ ಸರ್. ಇವರ 50,65,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ನಿಮಗೆ ಏನಾದ್ರೂ ರಾಯಚೂರು ಏಮ್ಸ್ ಕಾಣುತ್ತಾ, ಅಥವಾ ಮೈಸೂರು IIT ಕಾಣಿಸ್ತಾ, ಅಥವಾ ಕರ್ನಾಟಕದ ಯಾವ್ದಾದ್ರು ಯೋಜನೆಗಳು ಕಾಣ್ತಾ, ಅಥವಾ ಭದ್ರಾ ಮೇಲ್ದಂಡೆದ್ ಕಾಣ್ತಾ, ಕೃಷ್ಣ ಮೇಲ್ದಂಡೆದ್ ಕಾಣಿಸ್ತಾ, ಅಥವಾ ಇನ್ಯಾವ್ದಾದ್ರು ನೀರಾವರಿ ಯೋಜನೆಗಳು ಕಾಣಿಸ್ತಾ? ಯಾವುದೂ ಇಲ್ಲ. ಆದ್ರೆ ನಮ್ಮ ತೆರಿಗೆ ಹಣ ಆದ್ರೂ ನೀವು ನಮಗೆ ಕೊಡ್ಬೇಕಾಗಿರೋದ್ನು ಸಮೇತ ಯಾಕೆ ಕೊಡ್ತಾ ಇಲ್ಲ ಸರ್? ನಾವು ಖಂಡಿತವಾಗ್ಲೂ ನಾಳೆ ಬೆಳಿಗ್ಗೆ ನಮಗೆ 2,25,000 ಕೋಟಿ ರೂಪಾಯಿ ಹಣ ಬರ್ಬೇಕಲ್ಲ, ಅದು ಬಂದ್ರೆ ಗ್ಯಾರಂಟಿ ಹಣ ಇನ್ನೂ ಡಬಲ್ ಮಾಡ್ತೀವಿ. ಹಾಲಿನ ದರ ಬಂದು 10 ರೂಪಾಯಿ ಇಳಿಸ್ತೀವಿ, ಬಸ್ಸಿನ ದರ 20 ರೂಪಾಯಿ ಇಳಿಸ್ತೀವಿ. ಸಾಧ್ಯತೆಗಳಿದೆ. ನಮ್ಮ ನ್ಯಾಯಯುತವಾದಂತಹ ತೆರಿಗೆ ಹಣ, ನಮ್ಮ ನ್ಯಾಯಯುತವಾದಂತಹ ಸೆಸ್ ಹಣ, ನಮಗೆ ಕೊಡ್ಬೇಕಾಗಿರ್ತಕ್ಕಂಥ 14-15 ಹಣಕಾಸು ಆಯೋಗದ ಹಣಗಳು ಕೊಟ್ರೆ ಸರ್ ರಾಜರು ತರ ಬದುಕ್ತಾರೆ ಸರ್ ಕರ್ನಾಟಕದ ಜನ. ಈ ನಾಡಿನ ಭರವಸೆ ಸಿಕ್ತು, ನಿಮ್ಮ ಮಾತಲ್ಲಿ ಒಂದು ಭರವಸೆ ಸಿಕ್ತು. 100ಕ್ಕೆ 100 ನಮ್ಮ ತೆರಿಗೆ ಹಣ, ನಮ್ಮ ಸೆಸ್ ಹಣ, ನಮ್ಮ ಹಣಕಾಸು ಆಯೋಗದ ಹಣಗಳನ್ನ ನ್ಯಾಯಯುತವಾಗಿ ಕೊಟ್ರೆ ಸರ್ ಇದರಲ್ಲ ಸರ್ 19 ಜನ ಬಾಯಿಗೆ ಬೀಗ ಹಾಕೊಂಡು ಇವತ್ತು ಸಂಸತ್ನಲ್ಲಿ ಮಾತಾಡ್ತಾ ಇದ್ದಾರೆ. ಸಾಗರ್ ಖಂಡ್ರೆ ಅವರು, ಪ್ರಭಾ ಮಲ್ಲಿಕಾರ್ಜುನ್ ಅವರು, ಶ್ರೇಯಸ್ ಪಾಟೀಲ್ ಅವರು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇವತ್ತು ಮಾತಾಡ್ತಿಲ್ಲ. ಇವತ್ತು ಸರ್ ಕರ್ನಾಟಕದಿಂದ 5 ಜನ ಮಂತ್ರಿಗಳಿದ್ದಾರೆ ಸರ್. ಕೊನೆ ಪಕ್ಷ ಸರ್ ಒಂದು ಅವಕಾಶ ಕೊಡಿ ಸರ್. ಕೇಂದ್ರದ ಉಕ್ಕಿನ ಮಂತ್ರಿ ಅಲ್ವಾ, ಒಂದು ಫ್ಯಾಕ್ಟರಿ ತಂದ್ರ, ಒಂದು ಉದ್ಯೋಗ ತಂದ್ರ, ಮಂಡ್ಯದ ಏನು ಶುಗರ್ಸ್ ಇದೆಯಲ್ಲ ಅದಕ್ಕೆ ನಾವು 100 ಕೋಟಿ ಕೊಟ್ವಿ ಸರ್. 1 ರೂಪಾಯಿ ತರೋದಕ್ಕಾಗಿಲ್ಲ. ಉಕ್ಕಿನ ಕಾರ್ಖಾನೆ ಏನ್ ಮಾಡಿದ್ದಾರೆ ಸರ್ ಇವತ್ತು? ಅದ್ಯಾವ್ದೋ ತೆಲಂಗಾಣಕ್ಕೆ ಮೋದಿ ಅವರು ನಿತೀಶ್ ನಡ್ಡು ಇಟ್ಕೊಂಡು ಹಿಂಗ್ ಆಡಿಸ್ತಾ ಇದಾರಲ್ಲ, ಅವ್ರನ್ನೇ ಉದ್ಧಾರ ಮಾಡಕ್ಕೆ ಈ ರೀತಿಯಾದ ಮಲತಾಯಿ ದಯವಿಟ್ಟು ಒಂದ್ ನಿಮಿಷ ಸನತ್ ಕುಮಾರ್ ಅವರೇ, ಬಿಜೆಪಿಯವರು ಹೋರಾಟವನ್ನ ಆರಂಭಿಸ್ತಾರೆ, ಹೋರಾಟವನ್ನ ಸ್ಟಾರ್ಟ್ ಮಾಡ್ತಾರೆ, ಆದ್ರೆ ಯಾವುದನ್ನು ಕೂಡ ಕಂಟಿನ್ಯೂ ಮಾಡಲ್ಲ, ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋದಿಲ್ಲ. ಈ ಹಿಂದೆ ರಾಜ್ಯದಲ್ಲಿ ಆದಂತ ಹೋರಾಟಗಳ ಕಥೆಯೂ ಕೂಡ ಇದೆ, ಬೆಲೆ ಏರಿಕೆ ವಿಚಾರದಲ್ಲೂ ಕೂಡ ಇದೇ ಆಗುತ್ತೆ ಅನ್ನುವಂತ ಆರೋಪ. ಏನಿಲ್ಲ, ನಾವು ನೋಡಿ ಒಂದು ಮೂಡ ವಿಚಾರದಲ್ಲಿ ನಮ್ಮ ಹೋರಾಟ ಇದಾಯ್ತು, ಅದರಿಂದ ಹೈಕೋರ್ಟ್ಗೆ ಹೋಯ್ತು, ಅಲ್ಲಿ ಹೈಕೋರ್ಟ್ ಅಲ್ಲೂ ಸಮೇತ ನಮ್ಮ ಫೇವರ್ ಆಗಿ ಬಂತು. ಅದಾದ್ಮೇಲೆ ಮೂಡ ಸೈಟ್ ಅನ್ನು ಇವ್ರು ಹಿಂದಿರಿಸುವಂತದ್ದಾಯ್ತು. ನಾವು ನಮ್ಮ ಹೋರಾಟವನ್ನು ಮಾಡ್ಕೊಂತ ಹೋಗಿದ್ದೀವಿ. ವಾಲ್ಮೀಕಿ ಹಗರಣ ಹೊರಗಡೆನೆ ಬರ್ತಾ ಇರಲಿಲ್ಲ, ಮುಚ್ಚಾಕುವಂತ ಕೆಲಸ ಮಾಡ್ತಾ ಇದ್ರು, ಹೊರಗಡೆ ತಂದ್ರು. ನಾಗೇಂದ್ರ ಅವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂತು ಅವರಿಗೆ, ಅವ್ರ ಮಿನಿಸ್ಟ್ರು ಮೇಲೆ ಒಂದು ಇದು ಬಂತು. ಅದಾದ್ಮೇಲೆ ಇವ್ರು ಹೇಳ್ತಾ ಇದ್ರು ಅದಾನಿ ಕೊಡ್ತಾರೆ, ಅದಾನಿಗೆ ಹೆಲ್ಪ್ ಮಾಡ್ತಾರೆ ಅಂತಕ್ಕಂಥದ್ದು. ಅದಾನಿಗೆ ಫಸ್ಟ್ ಪ್ರಾಜೆಕ್ಟ್ ಅನ್ನು ಯಾವ ವರ್ಷದಲ್ಲಿ ಯಾರು ಕೊಟ್ಟರು ಅನ್ನೋದು ಅವ್ರು ಹೇಳಬೇಕು. ಅದಾದ್ಮೇಲೆ ಉಜ್ವಲ ಯೋಜನೆ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಿದರೆ ತೆಗೆ ಸೈಡಿಗೆ ಹಾಕಿದ್ರಂದ್ರಲ್ಲ, 10 ಲಕ್ಷ ಕೋಟಿ ಇದನ್ನ ಗ್ಯಾಸ್ ಸಿಲಿಂಡರ್ಗಳನ್ನು ಕೊಟ್ಟಿದ್ದೀವಿ, ಫ್ರೀ ಇದನ್ನ ಕೊಟ್ಟಿದ್ದೀವಿ. ಅದಾದ್ಮೇಲೆ ತೆಲಂಗಾಣದಲ್ಲಿ ಒಂದು ಕಾಂಟ್ರವರ್ಸಿ ಆಯ್ತು. ಅಲ್ಲಿ 100 ಕೋಟಿ ರೂಪಾಯಿ ಹೂಡಿಕೆಗೆ ಅದಾನಿ ಗ್ರೂಪ್ ಬರುತ್ತೆ. ಅದು ದೊಡ್ಡ ಚರ್ಚೆ ಆದ ತಕ್ಷಣ ಇದನ್ನ ಟೆಂಡರ್ನ ಕ್ಯಾನ್ಸಲ್ ಮಾಡ್ಕೊಂತಾರೆ. ಅದಾದ್ಮೇಲೆ ರೈತರ ಆದಾಯದ ಬಗ್ಗೆ ಮಾತಾಡಿದ್ರು. ರೈತರ ಆದಾಯ ಅಲ್ಲೇ ಇದೆ ಅಂತಂದ್ರು. ಇಲ್ಲಿ ಈಗಷ್ಟೇ ನಾನು ಚೆಕ್ ಮಾಡಿದೆ, ಕಾಫಿ ರೇಟ್ ಇವತ್ತಿನ ರೇಟ್ ಏನಿದೆ ಅಂತ ಹೇಳಿದ್ರೆ 12,000 ರಿಂದ 13,000 ರೂಪಾಯಿ ಇದೆ ಕಾಫಿ ರೇಟ್. ಪಾರ್ಚಮೆಂಟ್ ರೇಟ್ ಹೇಳ್ತಾ ಇರುವಂತದ್ದು ನಾನು. ಇದು 2,500 ರೂಪಾಯಿ ಇದೆ. ಇದೇ 10 ವರ್ಷದಿಂದ ಸರ್ ನೀವು ಮಾತಾಡೋತ್ತೆ ನಾನು ಸುಮ್ಮನೆ ಇದ್ದೆ ಅಲ್ವಾ? 10 ವರ್ಷದ ವಾಟ್ ಎವರ್ ಇಟ್ ಈಸ್ ಅಂದ್ರೆ ರೈತರ ಹಣ ದುಗುಣ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಅಡಿಕೆ ರೇಟ್ ಜಾಸ್ತಿ ಆಗಿದೆ, ಅದಕ್ಕಿನ್ನೇನ್ ಬೇಕು ಇವರಿಗೆ? ಒಂದು ಇನ್ನೊಂದು ಜನ ಬಳಕೆ ವಸ್ತುಗಳು, ದಿನ ಬಳಕೆ ವಸ್ತುಗಳು ಇದಾವಲ್ಲ, ಅದಕ್ಕೆ ಬೆಲೆಗಳನ್ನು ಕೊಡಬೇಕಾಗತ್ತೆ. ಇವರು ತೊಗರಿಗೆ 300 ರೂಪಾಯಿ ಅಷ್ಟೇ ಈ ಸತಿ ಬೆಲೆ ಕೊಟ್ಟಿರ್ತಕ್ಕಂಥದ್ದು ಆಯ್ತಾ. ಇನ್ನೊಂದು ಪ್ರತಿಯೊಂದು ವಿಚಾರದಲ್ಲೂ ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಬಟ್ಟು ಮಾಡೋದ್ ಬಿಟ್ಟು ನೀವು ಮಾಡಿರೋ ತಪ್ಪುಗಳನ್ನು ತಿದ್ದುಕೊಳ್ಳಿ.
ಈ ರೀತಿ ಕಚ್ಚಾಡ್ಕೊಳ್ತಾ ಇದ್ರೆ ರಾಜ್ಯದ ಜನರ ಕತೆ ಏನು ಪ್ರಶ್ನೆ ಇರೋದು. ಶಶಿಕಾಂತ್ ಸರ್, ಕೊನೆಯದಾಗಿ ಚುಟುಕಾಗಿ ಏನ್ ಹೇಳ್ತೀರಾ ಸರ್? ಏನಿಲ್ಲ, ದಯವಿಟ್ಟು ಇದು ಬೆಲೆ ಏರಿಕೆ ಅನ್ನೋದು ಯಾವುದೇ ಪಕ್ಷ ಯಾವುದೇ ಸರ್ಕಾರ ಇರಲಿ ಇದು ತುಂಬಾ ಅನಿವಾರ್ಯ ಆಗೋಗ್ಬಿಟ್ಟಿದೆ. ಯಾಕೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ. ಯಾವುದೇ ಕಾರಣಕ್ಕೂ ಬೆಲೆ ಏರಿಕೆ ಮಾಡಬೇಕಾದಾಗ ವೈಜ್ಞಾನಿಕವಾಗಿ ಅದನ್ನ ಯೋಚನೆ ಮಾಡಿ ಅದ್ರ ಜೊತೆಗೂ ಸಹಿತ ದಯವಿಟ್ಟು ಜನಸಾಮಾನ್ಯರಿಗೆ ಉಪಯೋಗ ಆಗತಕ್ಕಂತ ಕೆಲಸಗಳ ಮಾಡುವುದರ ಮೂಲಕವೇ ಸಹಿತ ಜನಸಾಮಾನ್ಯರ ಋಣವನ್ನ ಏನು ಅವರಿಂದ ಅಧಿಕಾರಕ್ಕೆ ಬಂದಿದ್ರಿ ಆ ಋಣವನ್ನ ತೀರಿಸುವ ಕೆಲಸವನ್ನ ಎಲ್ಲಾ ಸರ್ಕಾರಗಳು ಮಾಡ್ಲಿ. ಇವ್ರು ಅವ್ರ ಕಡೆ ಅವ್ರು ಇವ್ರ ಕಡೆ ನಾ ಕೊಡೆ ಈ ಬಿಡೆ ಅಂತ ಕಿತ್ತಾಡೋದು ಜಗಳಾಡೋದ್ರಲ್ಲೇನೆ ಕಾಲಹರಣ ಮಾಡೋದು ಬೇಕಾಗಿಲ್ಲ ಅನ್ನೋದು ನನ್ನ ಬಹಳ ಮುಖ್ಯವಾದಂತ ಕಳಕಳಿಯ ಮನವಿ ಎಲ್ಲ ಸರ್ಕಾರಗಳಿಗೆ ಅಷ್ಟೇ. ವೆಲ್ ಸರ್, ವೆಲ್. ಗಮನಿಸ್ತಾ ಇರಬಹುದು ವೀಕ್ಷಕರೇ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡಿದ್ವಿ. ಚರ್ಚೆಯಲ್ಲಿ ಭಾಗಿಯಾದಂಥ ಶಶಿಕಾಂತ್ ಯಡಹಳ್ಳಿ ಅವರು, ಹಾಗೆಯೇ ಪ್ರೊಫೆಸರ್ ಸನತ್ ಕುಮಾರ್ ಅವರು, ಬಿಜೆಪಿ ವಕ್ತಾರರು, ಹಾಗೆಯೇ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಒಂದ್ ಕಡೆಯಲ್ಲಿ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಅವರು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾರೆ, ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ರಾಜ್ಯ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾರೆ. ಆದ್ರೆ ಬೆಲೆ ಏರಿಕೆಯಿಂದ ಇಲ್ಲಿ ಕಂಗಾಲಾಗಿರೋದು, ದಿನನಿತ್ಯವೂ ಬಳಲ್ತಾ ಇರೋದು, ದಿನನಿತ್ಯವೂ ಕಷ್ಟವನ್ನ ಅನುಭವಿಸ್ತಾ ಇರೋದು, ಅಷ್ಟೋ ಇಷ್ಟೋ ಉಳಿಸ್ಬೇಕು ಅಂದುಕೊಂಡು ಗಳಿಸಿದ್ದೆಲ್ಲವನ್ನ ಕಳೆದುಕೊಳ್ತಾ ಇರೋದು ಜನಸಾಮಾನ್ಯ. ಈತನ ಕಣ್ಣೀರೊರೆಸುವಂತ ಕೆಲಸ ಆಗ್ಬೇಕಿದೆ, ಈತನ ಕಷ್ಟಗಳಿಗೆ ನಿಲ್ಲುವಂತ ಕೆಲಸ ಆಗ್ಬೇಕಿದೆ. ಸರ್ಕಾರ ಅದನ್ನ ಮಾಡಲೇಬೇಕಿದೆ ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.